ನಾನೆಂಥ ವಿಚಿತ್ರ ಪರಿಸ್ಥಿತಿಯಲ್ಲಿದ್ದೆ ಎಂದರೆ, ನನ್ನ ಮೈಮೇಲೆಲ್ಲ ವಿಚಿತ್ರ ಕಲೆಗಳು ಕಾಣಿಸಿಕೊಂಡಾಗ ನನ್ನ ಗಂಡ ನನಗೆ ಡೈವೋರ್ಸ್ ಕೊಟ್ಟು ಮನೆಯಿಂದ ಆಚೆ ಹಾಕಿದರು ಮತ್ತು ಇನ್ನೊಂದು ಮದುವೆಯನ್ನು ಅವರು ಮಾಡಿಕೊಂಡ್ರು. ನಾನು ತವರು ಮನೆಗೆ ಹೋಗಲು ಆಗದೆ ಬೀದಿಗಳಲ್ಲಿ ಅಲೆದಾಡುತ್ತಿದ್ದೆ. ನನಗೆ ಕೆಲಸ ಕೂಡ ಯಾರೂ ಕೊಡುತ್ತಿರಲಿಲ್ಲ. ಒಂದು ದಿನ ನಾನು ಒಂದು ದೊಡ್ಡ ಐಫೈ ಹೋಟೆಲ್ಗೆ ಹೋದೆ. ಅಲ್ಲಿ ಕೆಲಸ ಸಿಗಲಿ ಎಂದು ನನ್ನ ದೇಹದ ಕಲೆಗಳಿದ್ದ ಜಾಗವನ್ನು ಮುಚ್ಚಿಕೊಂಡೆ ಮತ್ತು ಅಲ್ಲಿ ಊಟದ ಟೇಬಲ್ಗಳನ್ನು ಕ್ಲೀನ್ ಮಾಡುವ ಕೆಲಸಕ್ಕೆ ಸೇರಿಕೊಂಡೆ. ಒಂದು ದಿನ ಹೋಟೆಲ್ ಮ್ಯಾನೇಜರ್ ಅಡುಗೆ ಮನೆಗೆ ಬಂದರು. ಇದ್ದಕ್ಕಿದ್ದಂತೆ ಅವರ ಕಣ್ಣು ನನ್ನ ಕೈ ಮೇಲಿನ ಮಚ್ಚೆಗಳ ಮೇಲೆ ಬಿತ್ತು. ಅವರು ತಕ್ಷಣ ಮುಂದೆ ಬಂದು ನನ್ನ ಕೈ ಹಿಡಿದು ಎಂಥ ಮಾತನ್ನು ಹೇಳಿದರು ಎಂದರೆ, ಆ ಕ್ಷಣವೇ ನಾನು ಇನ್ನೂ ಬದುಕಿದ್ದೇನಾ ಎಂದೆನಿಸಿತು. ನನ್ನ ಹೆಸರು ಸಹನಾ. ನಾನು ನನ್ನ ರೂಮಿನಲ್ಲಿ ಕುಳಿತು ನನ್ನ ಕೈಯನ್ನು ನೋಡಿಕೊಳ್ಳುತ್ತಿದ್ದೆ. ನನ್ನ ಕೈ ಮೇಲೆ ಕೆಲವು ರೀತಿಯ ಅಸಹ್ಯಕರ ಕಲೆಗಳಿದ್ದವು. ಅದನ್ನು ನೋಡುತ್ತಾ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ನಾನು ಆ ಕಲೆಗಳನ್ನು ಕೈಯಿಂದ ಉಜ್ಜುತ್ತಿದ್ದೆ. ಒಂದು ಹೆಣ್ಣಾಗಿ ನನಗೆ ಅದರಿಂದ ತುಂಬ ನೋವಾಗುತ್ತಿತ್ತು. ನಾನು ನೋಡಲು ತುಂಬ ಸುಂದರವಾಗಿದ್ದೆ. ನನ್ನ ಗಂಡ ಯಾವಾಗಲೂ ನನ್ನ ಸೌಂದರ್ಯವನ್ನು ಹೊಗಳುತ್ತಿದ್ದರು. ಅವರು ನನ್ನನ್ನು ಎಲ್ಲರಿಂದಲೂ ಬಚ್ಚಿಟ್ಟುಕೊಳ್ಳಲು ಪ್ರಯತ್ನ ಪಡುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಈ ಪರಿಸ್ಥಿತಿ ನನ್ನನ್ನು ತುಂಬ ಮುಜುಗರಕ್ಕೆ ಈಡು ಮಾಡಿತು. ನಾನು ನಿರಾಸೆಯಿಂದ ನನ್ನ ಕೈಗಳನ್ನು ನೋಡುತ್ತಿದ್ದೆ. ಅಷ್ಟರಲ್ಲಿ ರೂಮಿನ ಬಾಗಿಲು ತೆರೆಯಿತು ಮತ್ತು ನನ್ನ ಅತ್ತೆ ಒಳಗೆ ಬಂದರು. ಅವರನ್ನು ನೋಡಿದ ಕೂಡಲೇ ನಾನು ನನ್ನ ಸೆರಗನ್ನು ಸರಿ ಮಾಡಿಕೊಂಡೆ. ಅವರು ಓದಿದ್ದವರಾಗಿದ್ದರು ಮತ್ತು ಸಂಭಾವಿತ ಮಹಿಳೆಯಾಗಿದ್ದರು. ಹಾಗಾಗಿ ನಾನು ಅವರನ್ನು ಗೌರವಿಸುತ್ತಿದ್ದೆ. ಆದರೆ ಅವರು ಬಂದ ತಕ್ಷಣ ನನ್ನ ಮುಖದ ಮೇಲೆ ಕಂತೆ ನೋಟುಗಳನ್ನು ಎಸೆದರು ಮತ್ತು ನನ್ನನ್ನು ನೋಡುತ್ತಾ ಹೇಳಿದರು, ಸಂಜೆ ನನ್ನ ಮಗ ಬಂದಾಗ ನೀನು ಅವನಿಂದ ಡೈವರ್ಸ್ ಪಡೆದು ಇಲ್ಲಿಂದ ಹೊರಟು ಹೋಗಬೇಕು. ಆ ರೋಗ ಅಂಟಿಕೊಳ್ಳಬಾರದು. ನಿನ್ನ ಈ ಕಾಯಿಲೆಯಿಂದ ನನ್ನ ಮಗನಿಗೆ ಏನಾದರೂ ಆಗಲಿ ಎಂದು ನಾನು ಬಯಸುವುದಿಲ್ಲ ಎಂದ ಅವರ ಮಾತು ಕೇಳಿ ನಾನು ಹೇಳಿದೆ, ಅತ್ತೆ, ನೀವು ಏನು ಹೇಳ್ತಿದ್ದೀರಾ? ನನಗೆ ಅರ್ಥವಾಗುತ್ತಿಲ್ಲ. ನಾನು ಡಾಕ್ಟರ್ ಬಳಿ ಹೋಗುತ್ತಿದ್ದೇನೆ ಎಂದಾಗ ಅವರು ನನ್ನ ಮಾತನ್ನು ಅರ್ಧದಲ್ಲಿ ನಿಲ್ಲಿಸಿ, ನನಗೆ ಗೊತ್ತು, ನಿನಗೆ ಏಡ್ಸ್ ಕಾಯಿಲೆ ಬಂದಿದೆ. ನಿನ್ನಂತಹ ಹೆಂಗಸು ಈ ಭೂಮಿಯ ಮೇಲಿರುವುದು ಕಳಂಕ. ದೇವರು ನಿನ್ನನ್ನು ನಾಶ ಮಾಡಲು ಮತ್ತು ನಮ್ಮಿಂದ ದೂರ ಇರುವಂತೆ ಮಾಡಲಿ. ಈಗ ನಾನು ಹೇಳಿದೆನಲ್ಲ, ಅವನು ನಿನಗೆ ವಿಚ್ಛೇದನ ಕೊಡುತ್ತಾನೆ. ನಾನು ನನ್ನ ಮಗನಿಗೆ ಬೇರೆ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡುತ್ತೇನೆ. ಅವಳು ನನ್ನ ಮಗನನ್ನು ಸಂತೋಷವಾಗಿ ನೋಡಿಕೊಳ್ಳುತ್ತಾಳೆ. ಹೀಗೆ ಹೇಳಿ ಅವರು ಒಂದು ನಿಮಿಷವೂ ನಿಂತುಕೊಳ್ಳದೆ ಕೋಪ ಮಾಡಿಕೊಂಡು ಹೊರಟು ಹೋದರು. ನಾನು ನೋಟುಗಳೆಲ್ಲ ಹರಡಿದ್ದವು. ಅದನ್ನು ನೋಡುತ್ತಿದ್ದೆ. ನನ್ನ ಮೇಲೆ ಪ್ರಾಣವನ್ನೇ ಇಟ್ಟಿದ್ದ ಅತ್ತೆ ಇವರೇನಾ ಎಂದು ನಂಬಲು ಸಾಧ್ಯವಾಗಲಿಲ್ಲ. ಎಲ್ಲರೂ ನನ್ನ ಅತ್ತೆಯನ್ನು ನೋಡಿ ಹೊಗಳುತ್ತಿದ್ದರು. ಇದ್ದರೆ ಸಹನಾಳ ಅತ್ತೆಯಂತೆ ಇರಬೇಕು ಎಂದು ಹಾರೈಸುತ್ತಿದ್ದರು. ಆದರೆ ಇಂದು ಅವರ ವರ್ತನೆ ನೋಡಿ ನನಗೆ ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ. ನನಗೆ ಯಾವುದೋ ದೊಡ್ಡ ಕಾಯಿಲೆ ಬಂದಿದೆ, ಅದು ಮುಟ್ಟಿದರೆ ಹರಡುತ್ತದೆ ಎಂದು ಅವರು ತಿಳಿದುಕೊಂಡಿದ್ದರು. ಆದರೆ ಅದು ಹಾಗಿರಲಿಲ್ಲ. ನನಗೆ ಔಷಧಿಯ ಅಡ್ಡ ಪರಿಣಾಮದಿಂದ ಆಗಿದೆ ಎಂದು ಡಾಕ್ಟರ್ ಹೇಳಿದ್ದರು. ಆದರೆ ನನ್ನ ಅತ್ತೆ ಅದನ್ನು ಕೇಳಿಸಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ನನಗೆ ಇನ್ನೂ ಹೆಚ್ಚು ದುಃಖವಾಗುತ್ತಿತ್ತು. ಇದ್ದಕ್ಕಿದ್ದಂತೆ ನನ್ನ ಮೇಲೆ ಈ ಕಷ್ಟವೇಕೆ ಬಂತು? ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿದವಳಲ್ಲ. ಎಲ್ಲರೊಂದಿಗೆ ಪ್ರೀತಿಯಿಂದಲೇ ನಡೆದುಕೊಂಡಿದ್ದೇನೆ. ನಾನು ಇದೇ ಚಿಂತೆಯಲ್ಲಿದ್ದೆ. ನನ್ನ ಗಂಡ ಬಂದು ನಿಜವಾಗಿಯೂ ನನಗೆ ಡೈವರ್ಸ್ ಕೊಡುತ್ತಾರಾ ಎಂದು ಭಯವಾಗುತ್ತಿತ್ತು. ಆದರೆ ನನ್ನ ಗಂಡ ತುಂಬ ಬುದ್ಧಿವಂತರು. ಅವರು ಹಾಗೆ ಮಾಡುವುದಿಲ್ಲ ಮತ್ತು ನನ್ನನ್ನು ತುಂಬ ಪ್ರೀತಿಸ್ತಾರೆ ಎಂಬ ನಂಬಿಕೆ ನನಗಿತ್ತು. ನಾನು ಈ ಆಲೋಚನೆಗಳಲ್ಲಿ ಮುಳುಗಿದ್ದಾಗ ರೂಮಿನ ಬಾಗಿಲು ತೆರೆಯಿತು ಮತ್ತು ನನ್ನ ಗಂಡ ಒಳಗೆ ಬಂದರು. ಅವರನ್ನು ಕಂಡ ತಕ್ಷಣ ನನ್ನ ಮುಖದಲ್ಲಿ ಮಂದಹಾಸ ಮೂಡಿತು. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದರೂ ಅವರ ಮುಖ ನೋಡುತ್ತಿದ್ದಂತೆ ಎಲ್ಲವೂ ಮರೆತು ಹೋಯಿತು. ನಾನು ಏನಾದರೂ ಹೇಳುವ ಮೊದಲೇ ಅವರು, ನನ್ನ ತಾಯಿ ನಿನಗೆ ಹೇಳಿದ್ದಾರೆ. ಈಗ ನಾನು ನನ್ನ ಕರ್ತವ್ಯವನ್ನು ಮುಗಿಸುತ್ತೇನೆ. ನಾನು ನಿನಗೆ ಡೈವೋರ್ಸ್ ನೀಡುತ್ತೇನೆ. ನಿನ್ನೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಲು ಇಷ್ಟವಿಲ್ಲ. ನೀನು ನನ್ನ ಜೀವನವನ್ನು ಹಾಳು ಮಾಡಿದ್ದೀಯಾ. ನೀನೊಬ್ಬಳು ಹೊಲಸು ಹೆಂಗಸು. ನಿನಗೆ ಏಡ್ಸ್ ಬಂದಿದೆ. ನಾನು ನಿನ್ನ ಮುಖವನ್ನು ನೋಡಲು ಇಷ್ಟಪಡುವುದಿಲ್ಲ ಎಂದರು. ಅವರ ಮಾತು ಕೇಳಿ ನಾನು ಕಲ್ಲಾಗಿ ಹೋದೆ. ಅವರು ಬಂದ ತಕ್ಷಣ ನನ್ನ ಮೇಲೆ ಈ ರೀತಿ ಆಪಾದನೆ ಮಾಡುತ್ತಾರೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಸ್ವಲ್ಪ ಸಮಯದವರೆಗೆ ನಾನು ಏನನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ನಾನು ವಾಸ್ತವಕ್ಕೆ ಬಂದು ತಕ್ಷಣ ಎದ್ದು ನಿಂತೆ ಮತ್ತು ಅಳುತ್ತಾ ಹೇಳಿದೆ, ನನ್ನ ಜೊತೆ ಹೀಗೆ ನೀವೆಲ್ಲ ಮಾಡಬೇಡಿ. ಇದು ದೊಡ್ಡ ಅನ್ಯಾಯ. ದೇವರು ನಿಮ್ಮನ್ನು ಖಂಡಿತ ಎಂದಿಗೂ ಕ್ಷಮಿಸುವುದಿಲ್ಲ. ನನಗೆ ಯಾವುದೇ HIV ಇಲ್ಲ. ಡಾಕ್ಟರ್ ಹೇಳಿದ್ದಾರೆ ಇದು ಕೇವಲ ಔಷಧಿಯ ಪರಿಣಾಮ ಎಂದು ಅಂದಾಗ ಅದಕ್ಕೆ ಅವರು, ಯಾವ ಔಷಧಿ? ನೀನು ಯಾವ ಔಷಧಿ ತೆಗೆದುಕೊಂಡಿದ್ದೀಯಾ? 1 ವಾರವಲ್ಲ, ಒಂದು ಪೂರ್ತಿ ತಿಂಗಳಾಯಿತು. ಈ ಕಲೆಗಳು ನಿನ್ನಿಂದ ಹೋಗುತ್ತಿಲ್ಲ. ನಮ್ಮನ್ನೇನು ದಡ್ಡರು ಎಂದುಕೊಂಡಿದ್ದೀಯಾ? ಮೊದಲು ಇಲ್ಲಿಂದ ತೊಲಗು. ಹೇಗಿದ್ದರೂ ನಾನು ಈಗ ಮತ್ತೆ ಮದುವೆ ಮಾಡಿಕೊಳ್ಳುತ್ತಿದ್ದೇನೆ. ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ನಿನ್ನಂತಹ ಹೆಂಗಸಿನ ಜೊತೆ
ನಾನೇಕೆ ಸಂಬಂಧ ಬೆಳೆಸಬೇಕು? ನಿನಗೆ ನನ್ನ ಮರ್ಯಾದೆಯ ಬಗ್ಗೆ ಕಾಳಜಿಯೇ ಇಲ್ಲ. ನನಗೆ ಗೊತ್ತಿಲ್ಲ ಅದೆಷ್ಟು ಗಂಡಸರ ಜೊತೆ ನೀನು. ಅವರು ತಮ್ಮ ಮಾತು ಪೂರ್ತಿಗೊಳಿಸುವ ಮೊದಲೇ ನಾನು ಅವರ ಹತ್ತಿರ ಹೋಗಿ ಅವರ ಕೆನ್ನೆಗೆ ಬಾರಿಸಿದೆ ಮತ್ತು ಹೇಳಿದೆ, ನಿಮ್ಮ ಕೊಳಕು ಬಾಯಿಂದ ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ಒಂದು ಶಬ್ದ ಬಂದರೂ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನೀವು ನನಗೆ ಹೀಗೆ ಹೇಗೆ ಹೇಳುತ್ತೀರಿ? ನೀವೇ ನನ್ನ ಜೊತೆ ಡಾಕ್ಟರ್ ಬಳಿ ಬಂದಿದ್ದೀರಿ. ನನ್ನ ರಕ್ತ ಪರೀಕ್ಷೆ ಕೂಡ ಆಗಿತ್ತು ಮತ್ತು ಅದರಲ್ಲಿ ಸ್ಪಷ್ಟವಾಗಿ ಇತ್ತು ನನಗೆ ಔಷಧಿಯ ಪರಿಣಾಮದಿಂದ ಈ ರೀತಿ ಆಗಿದೆ ಎಂದು. ನಾನು ಜ್ವರದ ಔಷಧಿ ತೆಗೆದುಕೊಂಡಿದ್ದೆ. ಆದ್ದರಿಂದಲೇ ಹೀಗಾಗಿರಬಹುದು. ನೀವು ನನ್ನನ್ನು ಹೀಗೆ ಹೇಗೆ ಬಿಡಲು ಸಾಧ್ಯ? ನಾನು ಈ ಡೈವೋರ್ಸ್ ಒಪ್ಪುವುದಿಲ್ಲ. ನಾನು ನಿಮ್ಮ ವಿರುದ್ಧ ಕಂಪ್ಲೇಂಟ್ ನೀಡುತ್ತೇನೆ ಎಂದೆ. ಆಗ ಅವರು ಇದ್ದಕ್ಕಿದ್ದಂತೆ ಕಬೋರ್ಡ್ ತೆಗೆದು ನನ್ನ ಸೂಟ್ಕೇಸ್ ತೆಗೆದು ಅದರಲ್ಲಿ ಬಟ್ಟೆಗಳನ್ನು ತುಂಬಿದರು. ನಿನ್ನ ತಾಯಿ ನಿನಗೆ ಈ ಸೂಟ್ಕೇಸ್ನನ್ನು ಮಾತ್ರ ವರದಕ್ಷಿಣೆಯಲ್ಲಿ ಕೊಟ್ಟಿದ್ದು. ಇದನ್ನು ತೆಗೆದುಕೊಂಡು ಹೋಗು ಎಂದರು. ನಾನು ನಿನ್ನ ಬೇಡವಾದ ಮಾತುಗಳನ್ನು ಕೇಳಲು ಇಷ್ಟಪಡುವುದಿಲ್ಲ. ನೀನು ಈಗ ನನಗೆ ಭಾರವಾಗಿದ್ದೀಯಾ? ನನ್ನ ಭಾವಿ ಪತ್ನಿ ಅಮ್ಮನ ರೂಮಿನಲ್ಲಿ ಕೂತಿದ್ದಾಳೆ. ಅವಳಿಗೆ ಈ ಮನೆಯಲ್ಲಿ ನಿನ್ನ ಇರುವಿಕೆ ಇಷ್ಟವಿಲ್ಲ. ಇದು ಡೈವೋರ್ಸ್ ಪತ್ರ. ಇದರ ಮೇಲೆ ಸಹಿ ಹಾಕು ಮತ್ತು ಇಲ್ಲಿಂದ ಮೊದಲು ತೊಲಗು. ನಾನು ನಿನಗಾಗಿ ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಟಿದ್ದೆ ಎಂದು ಹೇಳಿದರು. ನಾನು ಅವರನ್ನು ನೋಡುತ್ತಲೇ ಇದ್ದೆ. ಅವರು ತಕ್ಷಣ ನನ್ನ ಸೂಟ್ಕೇಸ್ ರೆಡಿ ಮಾಡಿ ನನ್ನ ಮುಂದೆ ಎಸೆದರು ಮತ್ತು ಅನುಕಂಪದಿಂದ ಸ್ವಲ್ಪ ಹಣವನ್ನು ಸಹ ನೀಡಿದರು. ನಂತರ ಒಂದು ಕೈಯಲ್ಲಿ ನನ್ನ ಸೂಟ್ಕೇಸ್ ಮತ್ತು ಇನ್ನೊಂದು ಕೈಯಲ್ಲಿ ನನ್ನ ತೋಳು ಹಿಡಿದು ಸೀದಾ ಹೊರಗಡೆ ಕರೆದುಕೊಂಡು ಬಂದರು. ನಾನು ಅವರ ವರ್ತನೆಯನ್ನೆಲ್ಲ ಗಮನಿಸುತ್ತಿದ್ದೆ. ಇವರ ನನ್ನ ಮೇಲೆ ಪ್ರಾಣ ಬಿಡುತ್ತಿದ್ದ ಗಂಡ ಎಂದು ನಾನು ಅರ್ಥ ಮಾಡಿಕೊಳ್ಳುವ ಮೊದಲೇ ಅವರು ನನ್ನ ಸೂಟ್ಕೇಸನ್ನು ಹೊರಗೆ ಎಸೆದಿದ್ದರು ಮತ್ತು ನನ್ನನ್ನು ತಳ್ಳುತ್ತಾ, ಮತ್ತೆ ನನ್ನ ಮನೆ ಬಾಗಿಲಿಗೆ ನೀನು ಎಂದಿಗೂ ಬರುವ ಅಗತ್ಯ ಇಲ್ಲ. ಈ ದಿನ ಮರ್ಯಾದೆಯಿಂದ ಕಳಿಸುತ್ತಿದ್ದೇನೆ. ಮುಂದೆ ಎಂದಾದರೂ ಇಲ್ಲಿಗೆ ಬಂದರೆ ಬೀದಿಯ ಮುಂದೆ ಅವಮಾನ ಮಾಡಿ ಕಳಿಸಬೇಕಾಗುತ್ತದೆ. ಈಗ ಇಲ್ಲಿಂದ ನಿನ್ನ ಮುಖವನ್ನು ಮುಚ್ಚಿಕೊಂಡು ಹೋಗು ಎಂದರು. ನಾನು ಆಗ ಅವರನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಅವರು ನನ್ನ ಮುಖದ ಮೇಲೆ ಬಾಗಿಲು ಮುಚ್ಚಿದರು. ಆಗ ನನಗೆ ಪ್ರಜ್ಞೆ ಬಂದಂತಾಯಿತು. ನಾನು ಬಾಗಿಲು ಬಡಿಯುತ್ತಾ, ದಯವಿಟ್ಟು ಬಾಗಿಲನ್ನು ತೆಗೆಯಿರಿ. ನೀವು ನನ್ನ ಜೊತೆ ಹೀಗೆ ನಡೆದುಕೊಳ್ಳಬಾರದು. ನನಗೆ ನೀವು ಅಂದುಕೊಂಡಿರುವ ಹಾಗೆ ಯಾವುದೇ ಕಾಯಿಲೆ ಇಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ನನಗೆ ಔಷಧಿಯ ಪರಿಣಾಮದಿಂದ ಈ ರೀತಿ ಆಗಿದೆ ಎಂದು ರೋಧಿಸುತ್ತಾ ಕೇಳಿಕೊಂಡೆ. ಆದರೆ ಅವರು ಯಾವುದೇ ಮಾತಿಗೂ ಉತ್ತರಿಸಲಿಲ್ಲ. ಬಾಗಿಲು ತೆಗೆಯಲಿಲ್ಲ. ನನ್ನ ಹೃದಯ ಈಗ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ದುಃಖದಿಂದ ಕಣ್ಣೀರು ಹರಿಯುತ್ತಿತ್ತು. ತಲೆಯ ಮೇಲೆ ಬೆಟ್ಟ ಹೊತ್ತ ಬಾರದಂತೆ ಭಾಸವಾಗುತ್ತಿತ್ತು. ಅವರು ನನ್ನನ್ನು ಬಿಟ್ಟು ಬೇರೆ ಹುಡುಗಿಯನ್ನು ಮದುವೆಯಾಗಲು ಹೇಗೆ ಯೋಚಿಸಿದರು? ನಾನು ಅವರಿಗಾಗಿ ನನ್ನ ತಂದೆ ತಾಯಿಯ ಜೊತೆ ಜಗಳ ಮಾಡಿದ್ದೆ ಎಂದು ಯೋಚಿಸುತ್ತಾ ಅಲ್ಲೇ ಕುಳಿತು ಅಳುತ್ತಿದ್ದೆ. ಅವನು ನಿನ್ನ ಸೌಂದರ್ಯವನ್ನು ನೋಡಿ ಇಷ್ಟಪಟ್ಟಿದ್ದಾನೆ. ನಿನ್ನ ಸೌಂದರ್ಯಕ್ಕೆ ಸಣ್ಣ ಕಲೆ ಬಿದ್ದರೂ ಅವನು ನಿನ್ನನ್ನು ಬಿಡುತ್ತಾನೆ ಎಂದು. ಆದರೆ ಇಂದು ನನ್ನ ತಾಯಿ ಹೇಳಿದ ಮಾತು ನಿಜವಾಗಿತ್ತು. ಬಹಳ ಸಮಯದವರೆಗೆ ನಾನು ರೋಡಿನಲ್ಲಿ ಕುಳಿತು ನನ್ನ ಪರಿಸ್ಥಿತಿಯನ್ನು ನೆನೆದು ಅಳುತ್ತಿದ್ದೆ. ದಾರಿಯಲ್ಲಿ ಹೋಗುತ್ತಿದ್ದವರು ನನ್ನ ವಿಚಿತ್ರ ರೀತಿಯಿಂದ ನೋಡುತ್ತಿದ್ದರು. ಅಲ್ಲಿ ಕುಳಿತುಕೊಳ್ಳಲು ಕೂಡ ನನಗೆ ಸಾಧ್ಯವಾಗದೆ ನಾನು ನನ್ನ ವಸ್ತುಗಳನ್ನು ತೆಗೆದುಕೊಂಡು ಮೇನ್ ರೋಡ್ಗೆ ಬಂದೆ. ನನ್ನ ಹತ್ತಿರ 8,000 ದುಡ್ಡಿತ್ತು. ಮುಂದೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ. ಅಮ್ಮನ ಮನೆಗೆ ಹೋಗುವುದಾ ಅಥವಾ ರಸ್ತೆಯಲ್ಲಿ ಇರುವುದಾ ಎಂದು ಯೋಚಿಸುತ್ತಿದ್ದೆ. ಕೊನೆಗೆ ಅಮ್ಮನ ಮನೆಗೆ ಹೋಗಬೇಕು ಎಂದು ನಿರ್ಧರಿಸಿದೆ. ಯಾಕಂದರೆ ನಾನು ಗಂಡು ಹುಡುಗನಲ್ಲ. ರಾತ್ರಿ ಇಡೀ ರಸ್ತೆಯಲ್ಲಿ ಕಳೆದರೆ ನನ್ನ ಮರ್ಯಾದೆಗೆ ಏನೂ ಆಗುವುದಿಲ್ಲ ಎನ್ನಲು. ನಾನು ಒಬ್ಬಳು ಹೆಣ್ಣಾಗಿದ್ದೆ. ಹಾಗಾಗಿ ಒಂದು ಆಟೋ ಹಿಡಿದು ಅಮ್ಮನ ಮನೆಗೆ ಹೊರಟೆ. ಹೋಗುವಾಗ ನನ್ನ ಮನಸ್ಸಿನಲ್ಲಿ 10 ಪ್ರಶ್ನೆಗಳು ಹುಟ್ಟಿಕೊಂಡವು. ಅಮ್ಮ ಅಪ್ಪ ನನ್ನ ಸೇರಿಸಿಕೊಳ್ತಾರಾ? ಅಣ್ಣ ಅತ್ತಿಗೆ ಆಡಿಕೊಳ್ಳುವುದಿಲ್ಲವೇ? ಮದುವೆ ಸಮಯದಲ್ಲಿ ನಾನು ಎಲ್ಲರ ಜೊತೆ ಜಗಳ ಮಾಡಿದ್ದೆ. ಆದರೆ ಈಗ ಪ್ರಪಂಚವೇ ನನ್ನ ಕೈ ಬಿಟ್ಟಾಗ ನನಗೆ ನೆನಪಾಗಿದ್ದು ತಂದೆ ತಾಯಿ ಮಾತ್ರ. ಬಹಳ ಹೊತ್ತಿನ ನಂತರ ನಾನು ಮನೆಗೆ ತಲುಪಿದೆ. ಬಾಗಿಲ ಮುಂದೆ ನಿಂತು ಅಳುತ್ತಿದ್ದೆ. 3 ವರ್ಷಗಳ ಹಿಂದೆ ಈ ಮನೆಯಿಂದ ಹೋಗುವಾಗ ಮತ್ತೆ ಇಲ್ಲಿಗೆ ಬರುವುದಿಲ್ಲ ಎಂದುಕೊಂಡಿದ್ದೆ. ಆದರೆ ವಿಧಿಯಾಟ ನನ್ನನ್ನು ಮತ್ತೆ ಅದೇ ಮನೆಯ ಬಾಗಿಲ ಮುಂದೆ ತಂದು ನಿಲ್ಲಿಸಿತ್ತು. ನಾನು ಹೆದರಿಕೊಂಡೇ ಬಾಗಿಲು ತಟ್ಟಿದೆ. ಸ್ವಲ್ಪ ಹೊತ್ತಿನ ನಂತರ ಅತ್ತಿಗೆ ಬಂದು ಬಾಗಿಲು ತೆಗೆದು ಅವರು ನನ್ನನ್ನು ನೋಡುತ್ತಿದ್ದಂತೆ ಮುಖ ತಿರುಗಿಸಿಕೊಂಡು ಒಳಗೆ ಹೋದರು. ನಾನು ಕಲ್ಲಾಗಿ ನಿಂತೆ. ಒಳಗೆ ಹೋಗಲ ಅಥವಾ ಬೇಡವಾ ಎಂದು ತಿಳಿಯಲಿಲ್ಲ. ಅವರ ವರ್ತನೆ ನನಗೆ ಅಲ್ಲಿ ಸಿಗುವ ಮರ್ಯಾದೆಯನ್ನು ತೋರಿಸುತ್ತಿತ್ತು. ಆದರೂ ಬಂಡ ಧೈರ್ಯ ಮಾಡಿಕೊಂಡು ಒಳಗೆ ಹೋದೆ. ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಹಾಲಿನಲ್ಲಿ ಕುಳಿತಿದ್ದರು. ಆಗ ಅಮ್ಮ ನನ್ನನ್ನು ನೋಡಿ ತಕ್ಷಣ ಎದ್ದು ನಿಂತು, ಅಲ್ಲೇ ನಿಲ್ಲು, ಮನೆಯೊಳಗೆ ಬರುವ ಧೈರ್ಯ ಮಾಡಬೇಡ ಎಂದರು. ನಿನ್ನ ಅತ್ತೆ ಫೋನ್ ಮಾಡಿ ನಿನಗೆ ಏನಾಗಿದೆ ಎಂದು ಎಲ್ಲವನ್ನ ಹೇಳಿದ್ದಾರೆ. ನಿನ್ನನ್ನು ಮಗಳು ಎಂದು ಹೇಳಿಕೊಳ್ಳಲು ನಮಗೆ ನಾಚಿಕೆಯಾಗುತ್ತಿದೆ. ನೀನು ಕೇವಲ ಪ್ರೀತಿಸುತ್ತೀಯ ಎಂದುಕೊಂಡಿದ್ದೆ. ಆದರೆ ನೀನು ಇಷ್ಟು ನೀಚಳಾಗುತ್ತೀಯ ಎಂದು ಕನಸಲ್ಲೂ ಎಣಿಸಿರಲಿಲ್ಲ ಎಂದ ಅವರ ಮಾತು ಕೇಳಿ ನಾನು ಬೆಚ್ಚಿಬಿದ್ದೆ.
ಅಮ್ಮ, ಭಗವಂತನ ಸಾಕ್ಷಿಯಾಗಿ ನನಗೆ ಯಾವುದೇ HIV ಕಾಯಿಲೆ ಇಲ್ಲ. ಬೇಕಾದರೆ ನೀವೇ ನನ್ನ ಜೊತೆ ಡಾಕ್ಟರ್ ಬಳಿಗೆ ಬನ್ನಿ. ಅವರು ನಿಮಗೆ ಎಲ್ಲವನ್ನ ಹೇಳುತ್ತಾರೆ. ಇದು ಕೇವಲ ಔಷಧಿಯ ಪ್ರಭಾವದಿಂದ ಎಂದು. ಹೌದು, ಆದ್ದರಿಂದಲೇ ಈ ಕಲೆಗಳು ನನಗೆ ಬಂದಿದೆ. ಆದರೆ ಅದಕ್ಕೆ ನನಗೆ ದೊಡ್ಡ ಕಾಯಿಲೆ ಇದೆ ಎನ್ನುವ ಅರ್ಥ ಅಲ್ಲ. ನಾನು ಇನ್ನೂ ಏನೋ ಹೇಳುವಷ್ಟರಲ್ಲಿ ನನ್ನ ಅತ್ತಿಗೆ ಕಿರುಚಾಡಿದರು. ಇಲ್ಲಿ ನಿಂತು ಮಾತನಾಡುವ ಯೋಗ್ಯತೆ ನಿನಗಿಲ್ಲ. ಇಲ್ಲಿಂದ ಈಗಲೇ ಹೊರಡು ಎಂದು ನನ್ನ ಅತ್ತಿಗೆ ಕಿರುಚಾಡಿದರು. ಇಲ್ಲಿ ನಿಂತು ಮಾತನಾಡುವ ಯೋಗ್ಯತೆ ನಿನಗಿಲ್ಲ. ಇಲ್ಲಿಂದ ಈಗಲೇ ಹೊರಡು ಎಂದು. ಹೆಚ್ಚು ಹೊತ್ತು ನಿಲ್ಲಬೇಡ, ಈಗಲೇ ಹೊರಟು ಹೋಗು. ನನಗೆ ಚಿಕ್ಕ ಮಕ್ಕಳಿದ್ದಾರೆ. ನಿನ್ನಿಂದ ಮಕ್ಕಳಿಗೆ ರೋಗ ಬಂದರೆ ನಾನೇನು ಮಾಡಲಿ? ಈ ಮನೆಯಲ್ಲಿ ನಿನಗಂತೂ ಜಾಗ ಇಲ್ಲ. ಒಂದು ವೇಳೆ ಇವಳನ್ನೇನಾದರೂ ಮನೆಯಲ್ಲಿ ಉಳಿದುಕೊಂಡರೆ ನಾನು ಇಲ್ಲಿ ಇರುವುದಿಲ್ಲ ಎಂದು ಅತ್ತಿಗೆ ನನ್ನ ಅಣ್ಣನ ಬಳಿ ಹೇಳಿದರು. ನಿನ್ನ ಮೇಲೆ ಪ್ರಾಣವನ್ನು ಇಟ್ಟುಕೊಂಡಿದ್ದೆ, ಆದರೆ ಈಗ ನಿನಗೆ ಈ ಮನೆಯಲ್ಲಿರಲು ಬಿಡುವುದಿಲ್ಲ ಎಂದನು ಅಣ್ಣ. ನೀನು ಒಬ್ಬಳು ಹೊಲಸು ಹೆಂಗಸು. ನಿನಗೆ ಕುಟುಂಬದ ಮರ್ಯಾದೆಯ ಬಗ್ಗೆ ಯೋಚನೆ ಇರಲಿಲ್ಲವೇ? ನಿನಗೆ ಕೇವಲ ಮಜವೇ ಹೆಚ್ಚಾಗಿತ್ತು. ಈಗ ಅದರ ಶಿಕ್ಷೆಯನ್ನು ನೀನು ಅನುಭವಿಸು. ಅಮ್ಮ, ಇವಳನ್ನು ಹೊರಗೆ ಹಾಕಲು ಹೇಳಿ ಎಂದಾಕ್ಷಣ ನನ್ನ ಹೃದಯ ಚೂರಾಗಿ ಹೋಯಿತು. ನನ್ನ ಸ್ವಂತ ಮನೆಯವರು ಹೀಗೆ ಮಾಡುತ್ತಾರೆ ಎಂದು ನಾನು ಕನಸಿನಲ್ಲಿ ಊಹಿಸಿರಲಿಲ್ಲ. ಗಂಡ ಮತ್ತು ಅತ್ತೆ ಪರರು. ಅವರು ನನ್ನ ರಕ್ತ ಅಲ್ಲ. ಆದರೆ ನನ್ನ ಮನೆಯವರ ಈ ವರ್ತನೆ ನನಗೆ ತುಂಬ ನೋವು ನೀಡಿತು. ನಾನು ಅಳುತ್ತಾ ಹೇಳಿದೆ, ಅಮ್ಮ, ಹೀಗೆಲ್ಲ ದಯವಿಟ್ಟು ಮಾಡಬೇಡಿ. ನಾನು ಯಾವ ಗಂಡಸರೊಂದಿಗೂ ಹೋಗಿಲ್ಲ. ನನ್ನ ಸಂಬಂಧ ಕೇವಲ ನನ್ನ ಗಂಡನ ಜೊತೆ ಮಾತ್ರ ಇತ್ತು. ಆಗ ಅಮ್ಮ ಹೇಳಿದಳು, ಹಾಗಾದರೆ ನಿನ್ನ ಗಂಡನಿಗೆ ಯಾಕೆ ಏಡ್ಸ್ ಬರಲಿಲ್ಲ ಎಂದು ಕೇಳಿದರು. ಅವರ ದೇಹದ ಮೇಲೆ ಯಾಕೆ ಕಲೆಗಳಿಲ್ಲ? ನಿನ್ನ ಸಂಬಂಧ ಅವನೊಬ್ಬನ ಜೊತೆ ಇದ್ದಿದ್ದರೆ ನಿನಗೆ ಈ ರೋಗ ಬರುತ್ತಿರಲಿಲ್ಲ ಎಂದರು. ಅವರ ಮಾತು ಕೇಳಿ ನಾನು ಕೂಗಾಡಿದೆ. ಈಗ ನೀವು ಸರಿಯಾಗಿ ಹೇಳಿದಿರಿ. ಹಾಗೆ ಸ್ವಲ್ಪ ಯೋಚನೆ ಮಾಡಿ. ನನಗೆ ಆ ಕಾಯಿಲೆ ಇದ್ದಿದ್ದರೆ ನನ್ನ ಗಂಡನಿಗೆ ಯಾಕೆ ಬಂದಿಲ್ಲ? ನಾವಿಬ್ಬರು ಜೊತೆಯಲ್ಲಿ ಇದ್ದೆವು. ಅವರು ನನ್ನ ಹತ್ತಿರ ಬಂದಿದ್ದಾರೆ. ಈ ಕಲೆ 1 ತಿಂಗಳಿಂದ ಇವೆ ಎಂದು ನಾನು ಮಾತನಾಡುವಾಗಲೇ ಅತ್ತಿಗೆ ಹೇಳಿದರು. ಅತ್ತೆ, ಇವಳು ಇಲ್ಲಿ ಹೆಚ್ಚು ಹೊತ್ತು ನಿಂತಷ್ಟು ರೋಗ ಹರಡುತ್ತದೆ. ಇವಳನ್ನು ಇಲ್ಲಿಂದ ಬೇಗ ಕಳುಹಿಸಿ. ಇವಳು ಹೋದ ಮೇಲೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಎಂದರು. ಆಗ ಅಮ್ಮ, ಹೌದು, ನೀನು ಇಲ್ಲಿಂದ ಹೊರಡು. ಚಿಕ್ಕ ಮಕ್ಕಳಿದ್ದಾರೆ. ಅವರಿಗೆ ಏನಾದರೂ ಆದರೆ ತುಂಬ ಕಷ್ಟ. ಇಲ್ಲಿಂದ ಮೊದಲು ತೊಲಗು ಎಂದರು. ಆಗ ನಾನು ಇದೆಲ್ಲವನ್ನು ನೋಡುತ್ತಾ ಸುಮ್ಮನೆ ನಿಂತಿದ್ದೆ. ಅಪ್ಪನ ಕಡೆ ನೋಡಿದೆ. ನಾನು ಅವರ ಕಡೆ ಹೋಗಲು ಹೆಜ್ಜೆ ಹಾಕಿದಾಗ ಅಣ್ಣ, ಹುಷಾರು, ಅಪ್ಪನ ಹತ್ತಿರ ಹೋದರೆ ಅವರಿಗೂ ನಿನ್ನ ರೋಗ ಅಂಟುತ್ತದೆ ಎಂದನು. ಆಗ ನಾನು, ಅಪ್ಪ, ನೀವಾದರೂ ಹೇಳಿ. ತಂದೆ ಮಗಳಿಗಾಗಿ ಪ್ರಾಣವನ್ನೇ ಕೊಡುತ್ತಾರೆ ಎಂದು ಹೇಳುತ್ತಾರೆ. ನೀವು ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೇ? ನಾನು ನಿಜ ಹೇಳುತ್ತಿದ್ದೇನೆ ಅಪ್ಪ, ಇದೆಲ್ಲ ಸುಳ್ಳು ಅಪ್ಪ ಎಂದಾಗ ಅಪ್ಪ ನನ್ನ ಮುಖವನ್ನು ನೋಡುತ್ತಾ ಹೇಳಿದರು, ಎಲ್ಲರೂ ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ನಿನ್ನ ದೇಹದ ಮೇಲಿರುವ ಕಲೆಗಳೇ ಸಾಕ್ಷಿ ನಿನಗೆ HIV ಇದೆ ಎಂದು ಹೇಳಲು ನನಗೆ ನಂಬಲಾಗುತ್ತಿಲ್ಲ. ನನ್ನ ಮಗಳು ಇಂತಹ ಕೆಲಸ ಮಾಡಿದ್ದಾಳ ಎಂದು. ಇಂದಿನಿಂದ ನೀನು ನಮ್ಮ ಪಾಲಿಗೆ ಸತ್ತಂತೆ. ನನ್ನ ಮನೆಯಿಂದ ಹೊರಟು ಹೋಗು. ಹೀಗೆ ಹೇಳಿ ಅವರು ಎದ್ದು ತಮ್ಮ ರೂಮಿಗೆ ಹೋದರು. ನಾನು ಕಲ್ಲಿನಂತೆ ನಿಂತಿದ್ದೆ. ನನ್ನ ಜೀವವೇ ಹೋದಂತಾಗಿತ್ತು. ಅಮ್ಮ ಮುಖ ತಿರುಗಿಸಿಕೊಂಡು ಹೋದರು. ಅಣ್ಣ ಅತ್ತಿಗೆಯ ಮುಖ ನೋಡುವ ಧೈರ್ಯ ನನಗೆ ಇರಲಿಲ್ಲ. ಸ್ವಲ್ಪ ಸಮಯ ನಾನು ಮೌನವಾಗಿ ನಿಂತೆ. ಅಣ್ಣ ಜೋರಾಗಿ ಗದರಿದ, ನಿನಗೆ ಎಷ್ಟು ಸಾರಿ ಹೇಳಬೇಕು? ಕಿವಿ ಕೇಳಿಸುವುದಿಲ್ಲವೇ? ಹೊರಡು ಇಲ್ಲಿಂದ. ಇನ್ನೆಷ್ಟು ಅವಮಾನ ಮಾಡುತ್ತೀಯಾ ಇಲ್ಲಿ ನಿಂತುಕೊಂಡು ಎಂದನು. ನಾನು ಕಣ್ಣೀರು ಒರೆಸಿಕೊಂಡು ಅಳುತ್ತಾ, ಬೇರೆ ಎಲ್ಲೂ ಹೋಗಲು ಜಾಗವಿಲ್ಲ. ನನ್ನ ಗಂಡ ನನಗೆ ಡೈವರ್ಸ್ ಕೊಟ್ಟಿದ್ದಾರೆ ಅಣ್ಣ. ನಾನು ನಿನ್ನ ತಂಗಿ, ಈ ಮನೆ ಮಗಳು. ದಯವಿಟ್ಟು ನೀನಾದರೂ ಕರುಣೆ ತೋರಿಸು ಎಂದು ಬೇಡಿಕೊಂಡೆ. ಆದರೆ ಅಣ್ಣ ಕಿರುಚಾಡಿದನು. ಯಾಕೆ ನಿನಗೆ ಕರುಣೆ ತೋರಿಸಬೇಕು? ನೀನು ನಿನ್ನ ಮರ್ಯಾದೆಯನ್ನು ಕಳೆದುಕೊಂಡಿದ್ದೀಯಾ? ಇಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ ಕೆಲಸ ಮಾಡಿಕೊಂಡು ಇರುತ್ತೇನೆ. ದಯವಿಟ್ಟು ಹೋಗು ಎಂದು ಹೇಳಬೇಡ ಅಣ್ಣ ಎಂದಾಗ, ನಿನಗೆ ಒಳ್ಳೆಯದು ಬೇಕೆಂದರೆ ಬಾಗಿಲು ತೆಗೆದಿದೆ, ಈಗ ಹೊರಡು ಎಂದು ಹೇಳಿದ. ನಾನು ಜೋರಾಗಿ ದುಃಖಿಸುತ್ತಾ ಅಳಲು ಪ್ರಾರಂಭಿಸಿದೆ. ಆಗ ಅತ್ತಿಗೆ ತಮ್ಮ 2 ಕೈಗಳಿಗೆ ಗ್ಲೌಸ್ ಹಾಕಿಕೊಂಡು ಬಂದು ನನ್ನ ಕೈ ಹಿಡಿದು ಎಳೆದೊಯ್ದು ಆಚೆ ಬಿಟ್ಟರು. ಮರ್ಯಾದೆಯಿಂದ ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲ ಎಂದು ಹೇಳುತ್ತಾ ಹೊರಗೆ ತಳ್ಳಿದರು. ಇದು ನಾನು ಹುಟ್ಟಿ ಬೆಳೆದ ಮನೆ. ಇಲ್ಲಿಯೇ ನನ್ನ ಬಾಲ್ಯ ಕಳೆದಿತ್ತು. ಇಂದು ಹೊರಗಿನಿಂದ ಬಂದ ಹೆಂಗಸು ನನ್ನನ್ನು ಹೊರಹಾಕುತ್ತಿದ್ದಳು ಮತ್ತು ನನ್ನ ಅಣ್ಣ ಸುಮ್ಮನೆ ನೋಡುತ್ತಿದ್ದನು. ನಾನು ಬಾಗಿಲು ಬಡಿಯುತ್ತಾ, ಈಗ ರಾತ್ರಿ 11 ಗಂಟೆಯಾಗಿದೆ. ನಾನು ಎಲ್ಲಿಗೆ ಹೋಗಲಿ? ದಯವಿಟ್ಟು ಬಾಗಿಲು ತೆಗೆಯಿರಿ ಎಂದು ಗೋಗರೆದು ಕೇಳಿಕೊಂಡೆ. ಆದರೆ ಮನೆಯಲ್ಲಿರುವ ಯಾರಿಗಾಗಲಿ ನನ್ನ ಮೇಲೆ ಕರುಣೆ ಬರಲಿಲ್ಲ. ಬಹಳ ಹೊತ್ತು ನಾನು ಅಳುತ್ತಾ ಅಲ್ಲೇ ಕುಳಿತಿದ್ದೆ. ನಂತರ ಅವರ ಭಯದಿಂದ ಸಾಮಾನುಗಳನ್ನು ತೆಗೆದುಕೊಂಡು ಮತ್ತೆ ರೋಡಿಗೆ ಬಂದೆ. ಯಾರ ಬಳಿ ಸಹಾಯ ಕೇಳಲಿ? ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯ ಫುಟ್ಪಾತ್ ಮೇಲೆ ಕುಳಿತಿದ್ದೆ. ಈಗ ನನಗೆ ಬದುಕಲು ಇಷ್ಟವಿಲ್ಲ, ಬದುಕುವ ಹಕ್ಕಿಲ್ಲ ಎಂದು ನನಗೆ ಅನಿಸಿತು. ಇದೇ ಯೋಚನೆಯಲ್ಲಿ ನಾನು ಕೈಗಳನ್ನು ಚಾಚಿ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಬಂದು ನಿಂತೆ.
ಏನಾಗಬೇಕು ಅದು ಆಗಲಿ ಎಂದು ನಾನು ಸಾಯುವ ನಿರ್ಧಾರ ಮಾಡಿದೆ. ನನ್ನ ಕೈಗಳನ್ನು ತೆರೆದೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ವೇಗವಾಗಿ ಬಂದ ಒಂದು ಕಾರು ನನಗೆ ಜೋರಾಗಿ ಡಿಕ್ಕಿ ಹೊಡೆಯಿತು. ನಾನು ಹಾರಿ ದೂರಕ್ಕೆ ಹೋಗಿ ಬಿದ್ದೆ. ನನ್ನ ತಲೆ ಕಲ್ಲಿಗೆ ಬಡಿದಿತ್ತು. ಮುಖದ ಮೇಲೆ ರಕ್ತ ಸುರಿಯಲು ಶುರುವಾಯಿತು ಮತ್ತು ನಾನು ಪ್ರಜ್ಞೆ ತಪ್ಪಿದ್ದೆ. ನನಗೆ ಏನೂ ತಿಳಿಯಲಿಲ್ಲ. ನನ್ನ ಕಣ್ಣುಗಳು ಹಲವು ಗಂಟೆಗಳ ನಂತರ ಮೆತ್ತನೆಯ ಹಾಸಿಗೆ ಮೇಲೆ ತೆರೆದವು. ನಾನು ಎಲ್ಲಿದ್ದೇನೆ ಎಂದು ತಿಳಿದುಕೊಳ್ಳಲು ನನಗೆ ಸ್ವಲ್ಪ ಸಮಯ ಬೇಕಾಯಿತು. ಆದರೆ ನನ್ನ ಮೆದುಳು ಜಾಗೃತವಾದ ಕೂಡಲೇ ನಾನು ತಕ್ಷಣವೇ ರೂಮಿನ ಸುತ್ತ ಕಣ್ಣುಗಳನ್ನು ಆಡಿಸಿದೆ. ಅದು ಯಾವುದೋ ಚಿಕ್ಕ ಮನೆಯ ರೂಮಾಗಿತ್ತು. ನಾನು ಹೀಗೆ ಕಣ್ಣಾಡಿಸುತ್ತಾ ನೋಡುತ್ತಿರುವಾಗ ಆ ರೂಮಿನ ಬಾಗಿಲು ತೆರೆಯಿತು. ಒಳಗಡೆ ಒಬ್ಬ ಹೆಂಗಸು ಬಂದರು. ಅವರ ವಯಸ್ಸು ಸುಮಾರು 40 ವರ್ಷ ಇರಬಹುದು. ಅವರು ನೋಡಲು ಸಾಧಾರಣ ಗೃಹಿಣಿಯಂತೆ ಕಾಣುತ್ತಿದ್ದರು. ಅವರನ್ನು ಕಂಡ ತಕ್ಷಣ ನಾನು ಎದ್ದು ಕುಳಿತೆ. ಆ ಹೆಂಗಸು ನನ್ನ ಹತ್ತಿರ ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ನಾವು ತುಂಬ ನಾಚಿಕೆ ಇಲ್ಲದವರಾಗಿದ್ದೇವೆ. ನಮ್ಮಿಂದಾಗಿ ನಿನಗೆ ಇಷ್ಟು ದೊಡ್ಡ ಪೆಟ್ಟಾಯಿತು. ಆದರೆ ಮಗಳೇ, ನೋಡು, ನೀನು ಈ ರೀತಿ ರಸ್ತೆ ಮಧ್ಯದಲ್ಲಿ ನಿಲ್ಲಬಾರದಿತ್ತು. ದೇವರಲ್ಲಿ ಬೇಡಿಕೊ, ನಿನಗೆ ಹೆಚ್ಚು ಗಾಯವಾಗಿಲ್ಲ. ಇಲ್ಲದಿದ್ದರೆ ನಾವು ಏನು ಮಾಡುತ್ತಿದ್ದೆವೋ. ಅವರ ಮಾತನ್ನು ಕೇಳಿ ನೀವು ಯಾರು ಮತ್ತು ನನ್ನನ್ನು ಏಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಿ? ನನ್ನ ಆರೋಗ್ಯ ಸರಿ ಇಲ್ಲದಿದ್ದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬಹುದಿತ್ತಲ್ಲವೇ ಎಂದು ಕೇಳಿದೆ. ಆಗ ಅವರು, ಹೌದು, ನಾವು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೆವು, ಆದರೆ ಬೇಡ ಎಂದು ಮನೆಗೆ ಬಂದೆವು. ಯಾಕೆಂದರೆ ನಿನಗೆ ತಲೆಗೆ ಮಾತ್ರ ಗಾಯವಾಗಿತ್ತು. ಡಾಕ್ಟರ್ ಮನೆಗೆ ಬಂದು ಚೆನ್ನಾಗಿ ಚೆಕಪ್ ಮಾಡಿ ಹೋಗಿದ್ದಾರೆ ಮತ್ತು ನೀನು ಚಿಂತಿಸುವ ವಿಷಯವೇನಿಲ್ಲ ಎಂದು ಹೇಳಿದರು. ಈಗ ನಿನ್ನ ಮನೆಯಲ್ಲಿ ಬಿಟ್ಟು ಬರುತ್ತೇನೆ. ನಿನ್ನ ಬ್ಯಾಗ್ ಕೂಡ ಹೊರಗೆ ಇದೆ ಎಂದರು. ಅವರ ಮಾತನ್ನು ಕೇಳಿ ನಾನು ಹೇಳಿದೆ, ನನಗೆ ಯಾವುದೇ ಮನೆ ಇಲ್ಲ. ನನ್ನ ಗಂಡ ನನಗೆ ಡೈವೋರ್ಸ್ ನೀಡಿದ್ದಾರೆ. ತಂದೆ ತಾಯಿ ಮನೆಯಿಂದ ಹೊರಹಾಕಿದ್ದಾರೆ. ನನಗೆ ಇರಲು ಯಾವುದೇ ಜಾಗ ಇಲ್ಲ. ನೀವು ದಯವಿಟ್ಟು ಇಂದು ರಾತ್ರಿ ಮಾತ್ರ ನಿಮ್ಮ ಮನೆಯಲ್ಲಿ ಇರಲು ಅವಕಾಶ ನೀಡಿದರೆ ನಾನು ನಿಮಗೆ ಸದಾ ಋಣಿಯಾಗಿರುತ್ತೇನೆ ಎಂದ ನನ್ನ ಮಾತನ್ನು ಕೇಳಿ ಆ ಹೆಂಗಸಿನ ಮುಖದ ಮೇಲೆ ಒಂದು ರೀತಿಯ ಆತಂಕದ ಛಾಯೆ ಮೂಡಿತು. ಅವರು ಗಾಬರಿಯಿಂದ ಹೇಳಿದರು, ಮಗಳೇ, ನಿನ್ನ ದೇಹದ ಮೇಲೆ ಕೆಲವು ಕಲೆಗಳಿವೆ. ನನ್ನ ಮಗ ಅದನ್ನು ನೋಡಿ ಇದು ಯಾವುದೋ ಕೆಟ್ಟ ಕಾಯಿಲೆಯ ಲಕ್ಷಣ ಎಂದು ಹೇಳಿದ್ದಾನೆ. ನಾವು ನಿನಗೆ ಇಂದು ರಾತ್ರಿ ಇಲ್ಲಿರಲು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಕಾರಣದಿಂದಾಗಿ ನಾನು ನನ್ನ ಈ ಬೆಡ್ಶೀಟ್ ಎಲ್ಲವನ್ನ ಎಸೆಯಬೇಕಾಗುತ್ತದೆ. ನಾನು ನಿನ್ನನ್ನು ಅಶುದ್ಧ ಎಂದು ಹೇಳುತ್ತಿಲ್ಲ ಅಥವಾ ಬೇರೆ ಏನು ಹೇಳಲು ಬಯಸುವುದಿಲ್ಲ. ಆದರೆ ರಾತ್ರಿ ನಮ್ಮ ಮನೆಯಲ್ಲಿ ಕಳೆಯಲು ನಾನು ನಿನಗೆ ಅವಕಾಶ ನೀಡಲಾರೆ. ನನ್ನ ಮಕ್ಕಳು ಮತ್ತು ಗಂಡ ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಎಂದರು. ಅವರ ಮಾತನ್ನು ಕೇಳಿ ನಾನು ಅಳುತ್ತಾ ಹೇಳಿದೆ, ಆಂಟಿ, ನನಗೆ ಯಾವುದೇ ಏಡ್ಸ್ ರೋಗವಿಲ್ಲ. ನನಗೆ ಆ ಕೆಟ್ಟ ಕಾಯಿಲೆ ಇಲ್ಲ. ನಾನು ನಿಜ ಹೇಳುತ್ತಿದ್ದೇನೆ. ನನಗೆ ಜ್ವರದ ಔಷಧಿಗಳಿಂದ ಈ ರೀತಿ ಅಡ್ಡ ಪರಿಣಾಮವಾಗಿದೆ ಅಷ್ಟೇ. ನೀವು ಡಾಕ್ಟರ್ನ ಕರೆಸಿದ್ದೀರಲ್ಲವೇ? ನನಗೆ ಕಾಯಿಲೆ ಇದೆ ಎಂದು ಅವರು ಹೇಳಿದ್ದಾರಾ ಎಂದು ಕೇಳಿದಾಗ ನನ್ನ ಮಾತನ್ನು ಕೇಳಿ ಆ ಮಹಿಳೆ ಮೌನವಾದರು ಮತ್ತು ನಂತರ ಇಲ್ಲ ಎಂದು ತಲೆ ಆಡಿಸಿದರು. ನಾನು ತಕ್ಷಣ ಹೇಳಿದೆ, ಒಂದು ವೇಳೆ ಹಾಗೇನಾದರೂ ಇದ್ದಿದ್ದರೆ ಡಾಕ್ಟರ್ ಚಿಕಿತ್ಸೆ ಕೂಡ ನನಗೆ ಮಾಡುತ್ತಿರಲಿಲ್ಲ. ಅವರು ಸ್ಪೆಷಲಿಸ್ಟ್ ಹತ್ತಿರ ಕಳಿಸುತ್ತಿದ್ದರು. ನೋಡಲು ಕೂಡ ಇಷ್ಟಪಡುವುದಿಲ್ಲ. ನಾನು ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ, ನನಗೆ ಕೇವಲ ಔಷಧಿಗಳಿಂದ ಈ ರೀತಿಯಾಗಿದೆ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ಆ ಡಾಕ್ಟರ್ ಬಳಿಯೇ ಕೇಳಿ. ಆಂಟಿ, ನನ್ನ ಆರೋಗ್ಯ ಸರಿಯಿಲ್ಲ. ನಾನು ಹೊರಗೆ ಎಲ್ಲಿಗೆ ಹೋಗಲಿ? ನನಗೆ ಇರಲು ಎಲ್ಲೂ ಜಾಗವಿಲ್ಲ. ಬದಲಾಗಿ ನಾನು ನಿಮಗೆ ಹಣ ಕೊಡುತ್ತೇನೆ. ಕೇವಲ ಒಂದು ರಾತ್ರಿ ಇಲ್ಲಿ ಉಳಿಯಲು ನಾನು ನಿಮಗೆ 1000 ರೂಪಾಯಿ ಕೊಡುತ್ತೇನೆ. ನನ್ನ ಗಂಡ ನನಗೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ. ಹೋಟೆಲ್ನಲ್ಲಿ ರಾತ್ರಿ ಕಳೆಯಲು ನನಗೆ ಇಷ್ಟವಿಲ್ಲ. ಅಲ್ಲಿ ನಾನು ಸುರಕ್ಷಿತವಾಗಿರುವುದಿಲ್ಲ. ನಿಮ್ಮನ್ನು ನೋಡಿದರೆ ನನಗೆ ಅಕ್ಕನ ಭಾವನೆ ಬರುತ್ತಿದೆ. ಅಲ್ಲದೆ ನಾನು ತುಂಬ ದುಃಖಿತಳಾಗಿದ್ದೇನೆ ಎಂದಾಗ ನನ್ನ ಮಾತನ್ನು ಕೇಳಿ ಆ ಮಹಿಳೆ ಮೌನವಾದರು ಮತ್ತು ನಂತರ ನನ್ನನ್ನು ನೋಡುತ್ತಾ, ನಾನು ನನ್ನ ಗಂಡ ಮಗನೊಂದಿಗೆ ಮಾತನಾಡುತ್ತೇನೆ. ಅವರು ಒಪ್ಪಿಗೆ ನೀಡಿದರೆ ನೀನು ಇಲ್ಲಿ ಉಳಿದುಕೊಳ್ಳಬಹುದು. ಇಲ್ಲದಿದ್ದರೆ ಮಗಳೇ, ನನ್ನನ್ನು ದಯವಿಟ್ಟು ನೀನು ಕ್ಷಮಿಸಬೇಕು ಎಂದು ಹೇಳಿ ರೂಮಿನಿಂದ ಹೊರಗೆ ಹೋದರು. ಅವರು ಹೋದ ನಂತರ ನಾನು ಜೋರಾಗಿ ಅಳಲಾರಂಭಿಸಿದೆ. ಈ ಪ್ರಪಂಚದಲ್ಲಿ ಮನುಷ್ಯನ ಯೋಗ್ಯತೆ ಕೇವಲ ಒಬ್ಬ ಆಟಗಾರನ ಹಾಗಿದೆ. ಗಾಯಗೊಂಡ ಆಟಗಾರನನ್ನು ಈ ಜಗತ್ತು ಸ್ವೀಕರಿಸುವುದಿಲ್ಲ. ಇಂದು ನನಗೆ ಈ ವಿಷಯದ ಅರಿವು ಚೆನ್ನಾಗಿ ಆಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಆ ಹೆಂಗಸು ಹಿಂತಿರುಗಿ ಬಂದು, ಸರಿ, ನೀನು ಇಲ್ಲಿರಬಹುದು. ನನ್ನ ಮಗ ಮತ್ತು ಗಂಡ ಒಪ್ಪಿಗೆ ನೀಡಿದ್ದಾರೆ. ಆದರೆ ಬೆಳಗಾಗುತ್ತಿದ್ದಂತೆ ನೀನು ಇಲ್ಲಿಂದ ಹೊರಡಬೇಕು. ಆಮೇಲೆ ನೀನು ಎಲ್ಲಿಗೆ ಹೋಗುತ್ತೀಯೋ ಅದು ನಿನಗೆ ಬಿಟ್ಟಿದ್ದು, ನಮ್ಮ ಜವಾಬ್ದಾರಿ ಅಲ್ಲ. ನೀನು ಹೆಚ್ಚು ಚಿಂತಿಸಬೇಡ. ನಿನ್ನ ತಲೆಗೆ ಪೆಟ್ಟಾಗಿಲ್ಲ, ಕೇವಲ ಸಣ್ಣ ಗಾಯವಾಗಿದೆ. ರಕ್ತ ಬಂದಿದ್ದರಿಂದ ಬ್ಯಾಂಡೇಜ್ ಮಾಡಲಾಗಿದೆ. ಔಷಧಿಗಳನ್ನು ಕೊಟ್ಟಿದ್ದಾರೆ. ಏನಾದರೂ ತಿನ್ನುತ್ತೀಯಾ? ತಂದುಕೊಡಲಾ ಎಂದ ಅವರ ಮಾತನ್ನು ಕೇಳಿ ನಾನು ಇಲ್ಲ ಎಂದು ತಲೆ ಆಡಿಸಿದೆ ಮತ್ತು ಕೈ ಮುಗಿಯುತ್ತಾ, ನಿಮಗೆ ತುಂಬ ಧನ್ಯವಾದಗಳು. ನಾನು ಸದಾ ನಿಮಗೆ ಋಣಿಯಾಗಿರುತ್ತೇನೆ. ನಾನು ಈಗ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳಲು ಬಯಸುತ್ತೇನೆ ಎಂದು ಹೇಳಿದಾಗ ಅವರು ಸರಿ ಎಂದು ಬಾಗಿಲು ಮುಚ್ಚಿಕೊಂಡು ಹೋದರು.
ನಾನು ಅಲ್ಲಿಯೇ ಅಳುತ್ತಾ ಮಲಗಿದ್ದೆ. ಒಂದೇ ದಿನದಲ್ಲಿ ನನ್ನ ಇಡೀ ಲೋಕವೇ ಲೂಟಿಯಾಗಿತ್ತು. ನನ್ನ ಪತಿ ಡೈವೋರ್ಸ್ ನೀಡಿದರು. ಆ ನನ್ನ ತವರು ಮನೆಯವರು ನನ್ನೊಂದಿಗೆ ಮಾತನಾಡಲು ಕೂಡ ಇಷ್ಟಪಡಲಿಲ್ಲ. ಒಂದು ಕಾಲದಲ್ಲಿ ನನ್ನ ಮೇಲೆ ಪ್ರಾಣವನ್ನು ಇಟ್ಟಿದ್ದ ನನ್ನ ಅಣ್ಣ ಇಂದು ನನ್ನನ್ನು ನೋಡಲು ಕೂಡ ಇಷ್ಟಪಡಲಿಲ್ಲ. ಅವನ ಹೆಂಡತಿ ನನ್ನ ಹೊರಗೆ ತಳ್ಳುವಾಗ ಅವನು ಏನೂ ಮಾತನಾಡಲಿಲ್ಲ. ಇದನ್ನೆಲ್ಲ ನೆನೆಸಿಕೊಂಡು ನನ್ನ ದೇಹದಲ್ಲಿ ನಡುಕ ಉಂಟಾಗುತ್ತಿತ್ತು. ಬೇಸರ, ದುಃಖ, ನೋವಿನ ಅಲೆಗಳಲ್ಲಿ ಅಳುತ್ತಾ ನಾನು ಯಾವಾಗ ಗಾಢ ನಿದ್ದೆಗೆ ಜಾರಿದೆ ಎಂಬುದು ತಿಳಿಯಲಿಲ್ಲ. ಮಾರನೇ ದಿನ ಬೆಳಗ್ಗೆ ಸೂರ್ಯ ಉದಯಿಸುತ್ತಿದ್ದಾಗ ಸೂರ್ಯನ ಕಿರಣಗಳು ನನ್ನ ಮುಖದ ಮೇಲೆ ಬಿದ್ದ ಕೂಡಲೇ ನನಗೆ ಎಚ್ಚರವಾಯಿತು. ಸ್ವಲ್ಪ ಸಮಯದವರೆಗೆ ನಾನು ಮೌನವಾಗಿ ಹಾಸಿಗೆಯ ಮೇಲೆ ಮಲಗಿದ್ದೆ. ತಲೆಗೆ ಪೆಟ್ಟಾಗಿದ್ದ ಕಾರಣ ನನಗೆ ಸ್ವಲ್ಪ ಜ್ವರ ಬಂದಿತ್ತು. ನನ್ನ ಇಡೀ ದೇಹ ಮುರಿದು ಹೋದಂತೆ ಭಾಸವಾಗುತ್ತಿತ್ತು. ಎದ್ದು ಕುಳಿತುಕೊಳ್ಳಲು ಪ್ರಯತ್ನಪಟ್ಟೆ. ಆದರೆ ಧೈರ್ಯ ಸಾಕಾಗಲಿಲ್ಲ. ಇನ್ನೂ ಇಲ್ಲಿಂದ ಹೊರಡಬೇಕಲ್ಲ ಎಂದು ಯೋಚನೆ ಮಾಡಿ ಸುಸ್ತಾಗಿತ್ತು. ಆದರೆ ಎದ್ದು ಬಾಗಿಲವರೆಗೆ ನಡೆಯುವ ಶಕ್ತಿಯೂ ನನಗಿರಲಿಲ್ಲ. ಸ್ವಲ್ಪ ಸಮಯದ ನಂತರ ರೂಮಿನ ಬಾಗಿಲು ತೆಗೆಯಿತು ಮತ್ತು ಆ ಮಹಿಳೆ ಒಳಗೆ ಬಂದರು. ಅವರ ಹಿಂದೆ ಒಬ್ಬ ಹುಡುಗ ಮತ್ತು ಮಧ್ಯವಯಸ್ಕ ವ್ಯಕ್ತಿ ಇದ್ದರು. ನನ್ನ ಹತ್ತಿರ ಬಂದ ಕೂಡಲೇ ಮೂವರು ಗೌರವದಿಂದ ನಮಸ್ಕಾರ ಮಾಡಿದರು. ನಾನು ಅವರಿಗೆ ನಮಸ್ಕಾರ ಮಾಡಿ ದಿಂಬಿನ ಆಸರೆ ಪಡೆದುಕೊಂಡು ಕುಳಿತುಕೊಂಡೆ. ಆಗ ಆ ಮಹಿಳೆ, ಈಗ ನಿನ್ನ ನೋವು ಹೇಗಿದೆ ಎಂದು ಕೇಳಿದರು. ನಾನು ಪರವಾಗಿಲ್ಲ ಎಂದು ತಲೆಯಾಡಿಸಿದೆ. ನನಗೆ ಜ್ವರ ಬಂದಿದೆ, ತಲೆ ತುಂಬ ಭಾರವಾಗಿದೆ ಮತ್ತು ಮೈಕೈ ನೋವಿದೆ. ನಾನು ಇವತ್ತು ಒಂದು ದಿನ ಇನ್ನು ಇಲ್ಲೇ ಕಳೆಯಬಹುದಾ ಎಂದು ಕೇಳಿದೆ. ನಾನು ಇನ್ನು ಏನನ್ನಾದರೂ ಹೇಳುವ ಮುಂಚೆ ಆ ಹುಡುಗ, ಇಲ್ಲ ಇಲ್ಲ, ನೀವು ಇಲ್ಲಿ ಇರಲು ಸಾಧ್ಯವಿಲ್ಲ. ನಿಮಗಿರುವ ಕಾಯಿಲೆ ನೀವು ಇಲ್ಲಿರಲು ಒಪ್ಪಿಕೊಳ್ಳುವಂಥದ್ದಲ್ಲ. ನೀವು ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದೇ ಸರಿ. ನಿಮ್ಮ 8,000 ನಿಮ್ಮ ಬ್ಯಾಗಿನಲ್ಲೇ ಇದೆ. 1 ರೂಪಾಯಿಯನ್ನು ನಾವು ಮುಟ್ಟಿಲ್ಲ. ನೀವು ಎದ್ದು ನಿಲ್ಲಿ. ನನ್ನ ತಾಯಿಯನ್ನು ನೀವು ಹುಚ್ಚಿ ಎಂದುಕೊಂಡಿದ್ದೀರಾ? ಮತ್ತು ರಾತ್ರಿ ನೀವು ನನ್ನ ತಾಯಿಯನ್ನು ಯಾಮಾರಿಸಿ ಇಲ್ಲಿ ಉಳಿದುಕೊಂಡಿದ್ದೀರಿ. ಆದರೆ ಈಗ ನಾನು ನಿಮ್ಮನ್ನು ಇಲ್ಲಿ ಇರುವುದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಎಂದು ಕೋಪದಿಂದ ಹೇಳಿದ. ಅವನು ಇನ್ನೂ ಏನನ್ನಾದರೂ ಮಾತನಾಡುವಷ್ಟರಲ್ಲಿ ಅವನ ತಾಯಿ ಅಸಭ್ಯವಾಗಿ ವರ್ತಿಸಬೇಡ, ನಾನು ಇವರೊಂದಿಗೆ ಮಾತನಾಡುತ್ತಿದ್ದೇನೆ ಎಂದಾಗ ಅದಕ್ಕೆ ಅವನು, ಅಮ್ಮ ನೀವು ಸುಮ್ಮನೆ ಇರಿ. ನಿಮ್ಮ ಒಳ್ಳೆಯತನವನ್ನು ಲಾಭ ಪಡೆದು ಜನರು ಈ ರೀತಿ ನುಗ್ಗಬಾರದು. ನೀವು ಇಲ್ಲಿಂದ ಹೋಗುವುದೇ ನಿಮಗೆ ಒಳ್ಳೆಯದು ಎಂದು ಹೇಳಿದ. ಆ ಹುಡುಗನ ಮಾತು ಕೇಳಿ ನನಗೆ ತುಂಬ ದುಃಖವಾಯಿತು. ಜೀವನ ಹೀಗೆ ಬಂದು ನಿಲ್ಲುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ಆದರೆ ಏನು ಮಾಡಲು ಸಾಧ್ಯ? ಪರಿಸ್ಥಿತಿ ಹೀಗಿದ್ದಾಗ ಮತ್ತು ನಮ್ಮವರು ಕೈಬಿಟ್ಟಾಗ ಅಪರಿಚಿತರು ಇದೇ ರೀತಿ ನಡೆದುಕೊಳ್ಳುತ್ತಾರೆ ಅಲ್ವಾ? ನಾನು ಆಯಿತು ಎಂದು ಒಪ್ಪಿಕೊಂಡೆ. ಧೈರ್ಯ ಮಾಡಿ ಎದ್ದು ನಿಂತೆ. ಆದರೆ ತಲೆ ಸುತ್ತಿದಂತಾಯಿತು. ನಾನು ಅದೇ ಕ್ಷಣದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ. ಸಮಯ ಯಾವತ್ತಿಗೂ ನಿಂತಿಲ್ಲ ಮತ್ತು ನಿಲ್ಲುವುದೂ ಇಲ್ಲ. ರಾತ್ರಿ 10 ಗಂಟೆಗೆ ನನ್ನ ಕಣ್ಣು ತೆರೆಯಿತು. ನಾನು ಅದೇ ಹಾಸಿಗೆ ಮೇಲೆ ಮಲಗಿದ್ದೆ. ಸ್ವಲ್ಪ ಸಮಯ ಮೌನವಾಗಿ ಇದ್ದೆ. ಆದರೆ ಈಗ ದೇಹ ಹಗುರವಾಗಿ ಅನಿಸುತ್ತಿತ್ತು. ಬೆಳಗ್ಗೆ ಇದ್ದ ಸ್ಥಿತಿ ಈಗ ಇರಲಿಲ್ಲ. ನಾನು ನಿಧಾನವಾಗಿ ಎದುರು ಇದ್ದ ಬಾಗಿಲವರೆಗೆ ಬಂದೆ. ಬಾಗಿಲು ತೆರೆದು ಹೊರಗೆ ಬಂದಾಗ ಎದುರಿನ ಹಾಲಿನಲ್ಲಿ ಗಂಡ ಹೆಂಡತಿ ಇಬ್ಬರು ಕುಳಿತಿದ್ದರು. ನನ್ನನ್ನು ನೋಡಿ ಅವರು ಎದ್ದು ನಿಂತರು. ಆ ಮಹಿಳೆ ತಕ್ಷಣ ನನ್ನ ಬಳಿ ಬಂದು ನನ್ನನ್ನು ಹಿಡಿದುಕೊಂಡರು. ಡಾಕ್ಟರ್ ಬಂದಿದ್ದರು. ನಿನಗೆ ಕೇವಲ ಔಷಧಿಗಳ ರಿಯಾಕ್ಷನ್ ಆಗಿದೆ, ನಿನಗೆ ಯಾವುದೇ ಏಡ್ಸ್ ಇಲ್ಲ ಎಂದು ಅವರು ಹೇಳಿದ್ದಾರೆ. ನನ್ನ ಮಗನಿಗೆ ತಪ್ಪು ತಿಳುವಳಿಕೆ ಆಗಿತ್ತು. ಆದರೆ ನೀನು ವಿಶ್ರಾಂತಿ ತೆಗೆದುಕೋ, ನಿನ್ನ ಆರೋಗ್ಯ ತುಂಬ ಹದಗೆಟ್ಟಿದೆ ಎಂದರು. ಆಗ ನಾನು, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನೀವು ನನ್ನನ್ನು 2 ದಿನ ನಿಮ್ಮ ಮನೆಯಲ್ಲಿ ಇಟ್ಟು ನೋಡಿಕೊಂಡಿದ್ದೀರಿ. ಆದರೆ ಇನ್ನು ನಾನು ಇಲ್ಲಿ ಇರುವುದಿಲ್ಲ. ನಾನು ಹೋಗಲು ಬಯಸುತ್ತೇನೆ ಎಂದೆ. ಆಗ ಹಿಂದೆ ಇದ್ದ ವ್ಯಕ್ತಿ, ಆದರೆ ನಿಮ್ಮ ಗಂಡ ನಿಮಗೆ ಡೈವೋರ್ಸ್ ನೀಡಿದ್ದಾರೆ, ಮನೆಯವರು ಕೂಡ ಹೊರ ಹಾಕಿದ್ದಾರೆ ಎಂದು ಹೇಳಿದ್ರಿ. ಸಮಯ ರಾತ್ರಿ 10:30 ಆಗಿದೆ ಎಂದರು. ಅವರ ಮಾತನ್ನು ಕೇಳಿ ನಾನು ನಡುಗುವ ಧ್ವನಿಯಲ್ಲಿ, ನನಗೆ ಗೊತ್ತಿಲ್ಲ, ಆದರೆ ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳಲೇಬೇಕು. ಎಲ್ಲಿಯವರೆಗೆ ನಾನು ನಿಮ್ಮ ಮನೆಯಲ್ಲಿ ಇರಲು ಸಾಧ್ಯ ಹೇಳಿ? ನನ್ನ ಮಾತನ್ನು ಕೇಳಿ ಅವರು, ಒಂದು ಕೆಲಸ ಮಾಡಿ, ಇಂದು ರಾತ್ರಿ ಇಲ್ಲೇ ಉಳಿದುಕೊಳ್ಳಿ. ಬೆಳಗಾಗುತ್ತಿದ್ದಂತೆ ನೀವು ಇಲ್ಲಿಂದ ಹೋಗಬಹುದು. ನಾವೇನು ಹೇಳುವುದಿಲ್ಲ. ನಿಜ ಹೇಳಬೇಕೆಂದರೆ ನಾವು ತುಂಬ ನಾಚಿಕೆ ಇಲ್ಲದವರಾಗಿದ್ದೇವೆ. ಬೆಳಗ್ಗೆ ಸುಮ್ಮನೆ ನಿಮಗೆ ಅಷ್ಟೊಂದು ಮಾತುಗಳನ್ನು ಹೇಳಿದೆವು. ಹೀಗೆ ಯೋಚಿಸುವವರು ಅವಿದ್ಯಾವಂತರು. ನಿಮಗೆ ಯಾವುದೇ ರೀತಿಯ ಏಡ್ಸ್ ರೋಗವಿಲ್ಲ. ಔಷಧಿಗಳ ಕಾರಣದಿಂದ ಈ ಸ್ಥಿತಿ ಬಂದಿದೆ. ನೀವು ಇದರಿಂದ ಹುಷಾರಾಗುತ್ತೀರಿ ಎಂದರು. ನಾನು ಏನನ್ನೂ ಮಾತನಾಡದೆ ಮೌನವಾಗಿ ಒಳಗಡೆ ಹೋದೆ. ಕಳೆದ 24 ಗಂಟೆಯಲ್ಲಿ ನನ್ನೊಂದಿಗೆ ನಡೆದ ಘಟನೆಗಳು ನನ್ನೊಳಗಿನ ಎಲ್ಲ ಆಸೆಗಳನ್ನು ಸುಟ್ಟು ಹಾಕಿದ್ದವು. ನಾನು ಮೊದಲು ಒಳ್ಳೆಯ ಸ್ಕಿನ್ ಡಾಕ್ಟರ್ ಬಳಿ ಹೋಗಿ ಟ್ರೀಟ್ಮೆಂಟ್ ಪಡೆಯಬೇಕೆಂದು ಅಂದುಕೊಂಡೆ. ಆದರೆ ಈಗ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತೆಂದರೆ ನನ್ನನ್ನು ನಾನೇ ಕೊಂದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಗಂಡ ಕೈಬಿಟ್ಟಿದ್ದರು. ಮಗಳಂತೆ ನೋಡಿಕೊಳ್ಳುತ್ತಿದ್ದ ಅತ್ತೆ ಮುಖ ತಿರುಗಿಸಿದರು. ನನ್ನ ಸ್ವಂತ ತಂದೆ ನೋಡಲು ಇಷ್ಟಪಡಲಿಲ್ಲ ಮತ್ತು ಅಣ್ಣ ಅತ್ತಿಗೆ ಮನೆಯಿಂದ ಹೊರಹಾಕಿದ್ದರು.
ನನಗೆ ಬದುಕುವ ಹಕ್ಕಿದೆಯೇ? ಇದನ್ನು ಯೋಚಿಸುತ್ತಾ ಅಳುತ್ತಾ ಇಡೀ ರಾತ್ರಿ ಹಾಗೆಯೇ ಕಳೆದು ಹೋಯಿತು. ಮರುದಿನ ಬೆಳಗ್ಗೆ 10 ಗಂಟೆಗೆ ಅವರೊಂದಿಗೆ ತಿಂಡಿ ತಿಂದೆ. ನನ್ನ ಜೀವನವನ್ನು ರೂಪಿಸಿಕೊಳ್ಳಲು ಮನೆಯಿಂದ ಹೊರಟೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸಿದೆ. ಅಷ್ಟಕ್ಕೂ ಎಂಥ ಜನ ಸಿಗುತ್ತಾರೆ ಗೊತ್ತಿರಲಿಲ್ಲ. ಆದರೆ ನಾನು ಎಲ್ಲಾದರೂ ಕೆಲಸ ಮಾಡಿ ನನ್ನ ಜೀವನವನ್ನು ನಡೆಸುತ್ತೇನೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದೆ. ಈಗ ಏನಾದರೂ ಮಾಡಲೇಬೇಕಿತ್ತು. ಜೊತೆಗೆ ನನ್ನ ಟ್ರೀಟ್ಮೆಂಟ್ ಕೂಡ ಮಾಡಿಸಿಕೊಳ್ಳಬೇಕಿತ್ತು. ನನ್ನ ಬಳಿ ಸ್ವಲ್ಪ ಹಣವಿತ್ತು. ಗಂಡ ಕೊಟ್ಟ ಹಣದಲ್ಲಿ 1 ರೂಪಾಯಿಯನ್ನು ನಾನು ಖರ್ಚು ಮಾಡಿರಲಿಲ್ಲ. ಬಹಳ ಸಮಯದವರೆಗೆ ನಾನು ರಸ್ತೆಗಳಲ್ಲಿ ಅಲೆದಾಡುತ್ತಿದ್ದೆ. ನಂತರ ಒಂದು ಅಂಗಡಿಯಿಂದ ದೊಡ್ಡ ಹೊದಿಕೆಯನ್ನು ಖರೀದಿಸಿದೆ. ನನ್ನ ಮುಖ ಮತ್ತು ದೇಹವನ್ನು ಚೆನ್ನಾಗಿ ಅದರಿಂದ ಮುಚ್ಚಿಕೊಂಡೆ. ಇದರಿಂದ ನಾನು ಯಾರಿಗೂ ಕಾಣಿಸದಂತೆ ನಾನು ಒಂದು ದೊಡ್ಡ ಐಷಾರಾಮಿ ಹೋಟೆಲ್ ಕಡೆಗೆ ನಡೆದೆ. ಅಲ್ಲಿ ನನಗೆ ಇರಲು ಜಾಗ ಮತ್ತು ಕೆಲಸ ಎರಡೂ ಸಿಗಬಹುದು ಎಂಬ ನಂಬಿಕೆ ಇತ್ತು. ಅದರಂತೆಯೇ ದೇವರು ನನ್ನ ನಂಬಿಕೆಯನ್ನು ಸುಳ್ಳು ಮಾಡಲಿಲ್ಲ. ನಾನು ಒಳಗೆ ಹೋಗಿ ಕೆಲಸದ ಬಗ್ಗೆ ವಿಚಾರಿಸಿದಾಗ ಪಾತ್ರೆ ತೊಳೆಯುವ ಕೆಲಸಕ್ಕೆ ನನ್ನನ್ನು ನೇಮಿಸಿಕೊಳ್ಳಲಾಯಿತು. ಜೊತೆಗೆ ಇರಲು ಜಾಗವೂ ಕೂಡ ಕೊಟ್ಟರು. ಅಲ್ಲಿ ಅನೇಕ ಕೆಲಸಗಾರರು ವಾಸಿಸುತ್ತಿದ್ದರು. ಅವರಲ್ಲಿ ಕೇವಲ 2 ಮಾತ್ರ ಮಹಿಳೆಯರಾಗಿದ್ದರು. ಉಳಿದವರೆಲ್ಲರೂ ಪುರುಷರೇ. ನನಗೆ ಇದರಿಂದ ಯಾವುದೇ ತೊಂದರೆ ಅನಿಸಲಿಲ್ಲ. ನನಗೆ ಬೇಕಾಗಿದ್ದು ತಲೆಮರೆಸಿಕೊಳ್ಳಲು ಒಂದು ಜಾಗ ಅಷ್ಟೇ. ಅವರು ನನಗೆ ಕೈ ಮತ್ತು ಕಾಲನ್ನು ಮುಚ್ಚುವಂತಹ ಸಮವಸ್ತ್ರ ಕೊಟ್ಟರು. ನಾನು ಮಾಸ್ಕ್ ಮೂಲಕ ಮುಖವನ್ನು ಮುಚ್ಚಿಕೊಂಡೆ. ಅವರಿಗೆ ಅದರಿಂದ ಯಾವುದೇ ಸಮಸ್ಯೆ ಇರಲಿಲ್ಲ. ಒಂದು ಚಿಕ್ಕ ಕಲೆ ಮಾತ್ರ ಕಾಣಿಸುತ್ತಿತ್ತು. ನಾನು ನನ್ನ ಮುಚ್ಚಿಟ್ಟುಕೊಳ್ಳಲು ಇಷ್ಟಪಡುತ್ತೇನೆ ಎಂದು ಹೇಳಿದೆ. ಅಲ್ಲಿ 15,000 ಸಂಬಳ ಕೊಡುವುದಾಗಿ ಮಾತನಾಡಿದರು. ನಾನು ತುಂಬ ಪ್ರಾಮಾಣಿಕವಾಗಿ ನನ್ನ ಕೆಲಸ ಮಾಡುತ್ತಿದ್ದೆ. ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆಯುತ್ತಿದ್ದೆ. ದಿನವಿಡೀ ಪಾತ್ರೆ ತೊಳೆಯುವುದರಲ್ಲಿ ನನ್ನ ದಿನನಿತ್ಯ ಜೀವನ ಕಳೆದು ಹೋಗುತ್ತಿತ್ತು. ಕೈಗಳು ನೋಯುತ್ತಿದ್ದವು. ಆದರೆ ಏನು ಮಾಡುವುದು? ಸಹಿಸಿಕೊಳ್ಳಲೇಬೇಕಿತ್ತು. ಇಂದು ಬೆಳಗ್ಗೆಯಿಂದ ನನ್ನ ಆರೋಗ್ಯ ವಿಚಿತ್ರವಾಗಿತ್ತು. ಇಲ್ಲಿ ಕೆಲಸಕ್ಕೆ ಸೇರಿ 15 ದಿನಗಳಾಗಿತ್ತು. ನಾನು ಇನ್ನೂ ಡಾಕ್ಟರ್ ಬಳಿ ಹೋಗಿರಲಿಲ್ಲ. ನನಗೆ ರಜೆ ಕೂಡ ಸಿಗುತ್ತಿರಲಿಲ್ಲ. ದೇವರ ದಯೆಯಿಂದ ಕಲೆಗಳು ಹೆಚ್ಚಾಗಿರಲಿಲ್ಲ. ಎಷ್ಟಿದ್ದವೋ ಅಷ್ಟೇ ಇದ್ದವು. ಇಂದು ನಾನು ಎಂದಿನಂತೆ ನನ್ನ ಕೆಲಸದಲ್ಲಿ ನಿರತಳಾಗಿದ್ದೆ. ಆಗ ಹೋಟೆಲ್ ಮ್ಯಾನೇಜರ್ ಅಡುಗೆ ಮನೆಗೆ ಭೇಟಿ ನೀಡುತ್ತಾರೆ ಎಂಬ ವಿಷಯ ಕೇಳಿಸಿತು. ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ನಿಂತರು. ಮ್ಯಾನೇಜರ್ ನನ್ನ ಬಳಿ ಬಂದು, ನೋಡಮ್ಮ, ನಿಮ್ಮ ಗ್ಲೌಸ್ ತೆಗೀರಿ. ನೀವು ನಿಮ್ಮನ್ನು ಮುಚ್ಚಿಟ್ಟುಕೊಳ್ಳಲು ಇಷ್ಟಪಡುತ್ತೀರಿ ಎಂದು ನಮಗೆ ಗೊತ್ತು. ಆದರೆ ಇಂದು ನೀವು ನಮ್ಮೊಂದಿಗೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಯಾಕೆಂದರೆ ಇವತ್ತು ಈ ನಮ್ಮ ಹೋಟೆಲ್ನ ಮಾಲೀಕರು ಬರುತ್ತಿದ್ದಾರೆ. ಈ ವಿಷಯದಲ್ಲಿ ಅವರು ಸ್ವಲ್ಪ ಕಟ್ಟುನಿಟ್ಟು. ಆದ್ದರಿಂದ ಇದಕ್ಕೆ ಅವರು ಒಪ್ಪಿಗೆ ನೀಡುವುದಿಲ್ಲ ಎಂದರು. ಅವರ ಮಾತನ್ನು ಕೇಳಿ ನಾನು ತುಂಬ ಭಯಗೊಂಡೆ. ಭಯದಿಂದಲೇ ಗ್ಲೌಸ್ ತೆಗೆದು ಇದು ಅವರ ಕಣ್ಣಿಗೆ ಬೀಳಬಾರದು ಎಂದು ನಾನು ಹೆದರಿಕೊಳ್ಳುತ್ತಾ ನಿಂತಿದ್ದೆ. ಸುಮಾರು ಅರ್ಧ ಗಂಟೆಯ ನಂತರ ಮತ್ತೆ ಮ್ಯಾನೇಜರ್ ಬಂದು ಸರ್ ಬರುತ್ತಿದ್ದಾರೆ ಎಂದು ಹೇಳಿದರು. ಎಲ್ಲರೂ ತಮ್ಮ ಕೆಲಸದಲ್ಲಿ ನಿರತರಾದರು. ನಾನು ಗಮನವಿಟ್ಟು ಪಾತ್ರೆ ತೊಳೆಯುತ್ತಿದ್ದೆ. ಅವರು ಬಂದಾಗ ಎಲ್ಲರೂ ಎದ್ದು ನಿಂತು ನಮಸ್ತೆ ಹೇಳಿದರು. ನಾನು ಕೂಡ ಅವರನ್ನು ನೋಡಿ ನಮಸ್ಕಾರ ಹೇಳಿದೆ. ನಂತರ ಪಾತ್ರೆ ತೊಳೆಯಲು ಶುರು ಮಾಡಿದೆ. ಈ ಹೋಟೆಲ್ನ ಮಾಲೀಕರು ತುಂಬ ನಗುಮುಖದ ವ್ಯಕ್ತಿಯಾಗಿದ್ದರು. ಅವರ ದೃಷ್ಟಿ ನನ್ನ ಮೇಲೆ ಬಿತ್ತು. ಅವರು ನನ್ನನ್ನು ನೋಡುತ್ತಾ, ಈ ಮಹಿಳೆ ಹೊಸಬರಂತೆ ಕಾಣುತ್ತಿದ್ದಾರೆ ಅಲ್ಲವೇ ಎಂದು ಕೇಳಿದರು. ಆಗ ಮ್ಯಾನೇಜರ್ ಈಗ ನನ್ನ ಬಗ್ಗೆ ಹೇಳಲು ಶುರು ಮಾಡಿದರು. ಆಗ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಯಾಕೋ ನನಗೆ ವಿಚಿತ್ರವಾದ ಆತಂಕವಾಗುತ್ತಿತ್ತು. ಅವರು ಈಗ ನನ್ನ ಹತ್ತಿರ ಬರುತ್ತಿದ್ದರು. ಆಗ ನನ್ನ ಎದೆ ಬಡಿತ ಇನ್ನೂ ಜೋರಾಯಿತು. ಅವರು ಏನನ್ನಾದರೂ ಹೇಳುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ಕೈ ಹಿಡಿದರು. ನನ್ನನ್ನು ನೋಡುತ್ತಾ, ನೀನು ಸಹನಾ ಅಲ್ಲವೇ ಎಂದು ಕೇಳಿದರು. ಅದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಮ್ಯಾನೇಜರ್ ನನ್ನ ಹೆಸರನ್ನು ಅವರ ಬಳಿ ಹೇಳಿರಲಿಲ್ಲ. ಆಗ ನಾನು ಹೌದು ಎಂದು ಹೇಳಿದೆ. ಆಗ ಅವರು ಈ ಕಲೆಗಳು ಯಾವುದರದ್ದು ಎಂದು ನಿಮಗೆ ತಿಳಿದಿದೆಯೇ ಎಂದು ಕೇಳಿದರು. ನಾನು ಮೆಲ್ಲಗೆ ಸರ್, ಇದು ಔಷಧಿಗಳ ಪರಿಣಾಮದಿಂದ ಆಗಿದೆ. ನಾನು ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳುತ್ತಿದ್ದೇನೆ. ನನಗೆ ಯಾವುದೇ ಏಡ್ಸ್ ಕಾಯಿಲೆ ಇಲ್ಲ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವರು ನಗುತ್ತಾ, ಹೌದು, ಇದು ಏಡ್ಸ್ ಕಾಯಿಲೆಯ ಕಲೆ ಅಲ್ಲ. ನೀವು ಇನ್ನೂ ಆ ಕಾಯಿಲೆಯ ಕಲೆಗಳನ್ನು ನೋಡಿಲ್ಲ. ಇಲ್ಲ, ನಿಜ ಹೇಳಬೇಕೆಂದರೆ ನಾನು ನಿಮಗೆ ಏನನ್ನಾದರೂ ಹೇಳಲು ಇಷ್ಟಪಡುತ್ತೇನೆ. ನೀವೀಗ ಒಂದು ಕೆಲಸ ಮಾಡಿ, ಸೀದಾ ನನ್ನ ಚೇಂಬರಿಗೆ ಬನ್ನಿ ನನ್ನ ಜೊತೆ. ಅವರು ಮಾತನಾಡುತ್ತಿರುವಾಗ ಅವರ ಧ್ವನಿ ತಡವರಿಸುತ್ತಿತ್ತು. ಅವರು ಶಾಂತವಾಗಿರುವಂತೆ ನಟಿಸುತ್ತಿದ್ದರು. ಆದರೆ ಅವರು ನನ್ನನ್ನು ಚೆನ್ನಾಗಿ ತಿಳಿದವರು ಎಂಬುದು ಅವರ ಮುಖಭಾವದಿಂದಲೇ ತಿಳಿಯುತ್ತಿತ್ತು. ಅಷ್ಟಕ್ಕೂ ಈ ವ್ಯಕ್ತಿ ಯಾರಿರಬಹುದು ಅಂತ ನಾನು ಮೌನವಾಗಿ ಅವರ ಹಿಂದೆ ಹೋದೆ. ಎಲ್ಲರೂ ನನ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಇಡೀ ಹೋಟೆಲ್ನಲ್ಲಿ ಒಬ್ಬ ಪಾತ್ರೆ ತೊಳೆಯುವವಳನ್ನು ತಮ್ಮ ಕ್ಯಾಬಿನ್ಗೆ ಕರೆಯುತ್ತಿದ್ದರು. ಆಶ್ಚರ್ಯಪಡುವ ವಿಷಯವೇ ಆಗಿತ್ತು.
ನಾನು ಭಯದಿಂದಲೇ ಅವರ ಚೇಂಬರ್ ಒಳಗೆ ಹೋದೆ. ನಾನು ಏನನ್ನಾದರೂ ಹೇಳುವ ಮುಂಚೆಯೇ ಅಥವಾ ಅರ್ಥ ಮಾಡಿಕೊಳ್ಳುವ ಮೊದಲೇ ಆ ವ್ಯಕ್ತಿ ರೂಮಿನ ಬಾಗಿಲು ಮುಚ್ಚಿ ಇದ್ದಕ್ಕಿದ್ದಂತೆ ನನ್ನ ಮುಂದೆ ಮಂಡಿಯೂರಿ ಕುಳಿತರು. ನನಗೆ ಆಶ್ಚರ್ಯವಾಯಿತು. ಅವರು ನನ್ನ ಹತ್ತಿರ ಬರುತ್ತಾ, ನೀನು ನನಗೆ ಶಿಕ್ಷೆ ನೀಡಲು ಇಲ್ಲಿಗೆ ಬಂದಿದ್ಯಾ ಅಲ್ವಾ? ನನ್ನ ತಪ್ಪುಗಳನ್ನು ಎಲ್ಲರ ಮುಂದೆ ಹೇಳಲು ಬಂದಿದ್ದೀಯಾ? ನಿಜ ಹೇಳು ಎಂದರು. ನಾನು ಅವರನ್ನು ನೋಡುತ್ತಾ, ನೀವು ಯಾರು? ನಾನು ಯಾಕೆ ಹಾಗೆ ಮಾಡುತ್ತೇನೆ? ಅಷ್ಟಕ್ಕೂ ನಿಮ್ಮ ಬಗ್ಗೆ ನನಗೆ ಏನೂ ತಿಳಿದಿಲ್ಲ. ನೀವು ಯಾರೆಂದೇ ಗೊತ್ತಿಲ್ಲ. ನೀವೀಗ ಒಬ್ಬ ಹೋಟೆಲ್ ಮಾಲೀಕರು ಮತ್ತು ನನ್ನ ಬಾಸ್ ಎಂಬುದು ಮಾತ್ರ ನನಗೆ ಈಗ ತಿಳಿದಿದೆ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅವರು, ನಿನ್ನ ದೇಹದ ಮೇಲಿರುವ ಕಲೆಗಳು ನನ್ನಿಂದಾಗಿ ಬಂದಿದೆ ಮತ್ತು ಈ ಕಲೆಗಳು ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಈಗ ನಿನ್ನ ಮನೆಯಲ್ಲಿರುವ ಮಹಿಳೆ ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಎಂದರು. ನಿಜ ಏನೆಂದರೆ ನಾನು ನನ್ನ ಹೆಂಡತಿಯನ್ನು ಇಷ್ಟಪಡುತ್ತಿರಲಿಲ್ಲ. ಪ್ರತಿ ರಾತ್ರಿ ಸಣ್ಣ ವಿಷಯಗಳಿಗೆ ನನ್ನೊಂದಿಗೆ ಅವಳು ಜಗಳ ಮಾಡುವುದು ನಡೆಯುತ್ತಿತ್ತು. ಇದೇ ಅವಳಿಗೆ ಅಭ್ಯಾಸವಾಗಿ ಬಿಟ್ಟಿತ್ತು. ಅವಳ ದೇಹದ ಮೇಲೆ ರಿಯಾಕ್ಷನ್ ಆಗಲಿ ಎಂದು ನಾನು ಈ ಔಷಧಿಯನ್ನು ತಯಾರಿಸಿದ್ದೆ. ಆದರೆ ಅವಳು ತುಂಬ ಚಾಲಾಕಿ ಹೆಂಗಸು. ಅವಳು ನನ್ನನ್ನು ಹಿಡಿದು ಹಾಕಿದಳು ಮತ್ತು ಆ ಔಷಧಿಯನ್ನು ನಿನ್ನ ಗಂಡನ ಮೂಲಕ ನಿನ್ನ ಮೇಲೆ ಪ್ರಯೋಗಿಸಿದಳು. ಅವರಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರೆ. ನಾನು ನನ್ನ ಹೆಂಡತಿಗೆ ಡೈವೋರ್ಸ್ ನೀಡಲು ಸಾಧ್ಯವಿರಲಿಲ್ಲ. ಹಾಗೆ ನೀಡಿದರೆ ಅರ್ಧ ಆಸ್ತಿಯನ್ನು ಅವಳಿಗೆ ಕೊಡಬೇಕಾಗಿತ್ತು. ಅವಳು ಒಳ್ಳೆಯವಳಾಗಿರಲಿಲ್ಲ. ಹಣದ ಹಿಂದೆ ಬೀಳುವಂಥವಳು. ಅವಳಿಗೆ ಪ್ರೀತಿಯ ಮೌಲ್ಯವೇ ಗೊತ್ತಿಲ್ಲ. ಆದರೆ ಎಲ್ಲವೂ ಹೀಗೆ ಉಂಟಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ತುಂಬ ಅಸಹಾಯಕನಾಗಿದ್ದೆ. ಅನಿವಾರ್ಯವಾಗಿ ಔಷಧಿಯನ್ನು ಅವಳಿಗೆ ಕೊಡಬೇಕಾಯಿತು ಮತ್ತು ಅವಳು ಅದನ್ನು ನಿನ್ನ ಮೇಲೆ ತಪ್ಪಾಗಿ ಬಳಸಿದಳು. ನಿನ್ನ ಮನೆಯವರು ನಿನ್ನನ್ನು ಹೊರಹಾಕಿದ್ದಾರೆ. ನಿನ್ನ ಜೀವನ ಹಾಳಾಗಿದೆ ಎಂದು ನನಗೆ ತಿಳಿಯಿತು. ಆದರೆ ಹೌದು, ಈಗ ನಾನು ನಿನ್ನ ಜೀವನವನ್ನು ಸರಿಪಡಿಸಲು ಬಯಸುತ್ತೇನೆ. ನಾನು ನಿನಗೆ ಚಿಕಿತ್ಸೆ ಕೊಡಿಸುತ್ತೇನೆ. ಇದು ಸುಮಾರು 6-8 ತಿಂಗಳ ಚಿಕಿತ್ಸೆ. ನೀನು ಮತ್ತೆ ಮೊದಲಿನಂತಾಗುತ್ತೀಯ. ನಂತರ ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ಹೇಳು, ನಿನಗೆ ಇದಕ್ಕೆ ಒಪ್ಪಿಗೆಯೇ ಎಂದು ಕೇಳಿದರು. ನಾನು ತಕ್ಷಣವೇ, ನೀವು ಏನು ಮಾತನಾಡುತ್ತಿದ್ದೀರಿ? ನಿಮ್ಮ ಹೆಂಡತಿ ಹಣದಾಸೆಯವಳು ನಿಜ, ಆದರೆ ನನ್ನ ಗಂಡನ ಬಳಿ ಹಣವೇ ಇಲ್ಲ ಎಂದೆ. ಅದಕ್ಕೆ ಅವರು, ನಿನ್ನ ಪತಿಯ ಬಳಿ ಹಣವಿಲ್ಲದಿರಬಹುದು, ಆದರೆ ಅವನು ಅವಳ ಮೊದಲ ಪ್ರೀತಿ. ಅವರಿಬ್ಬರು ಕಾಲೇಜಿನಲ್ಲಿ ಓದುತ್ತಿದ್ದಾಗಿನಿಂದಲೇ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದರು. ನನ್ನ ಹೆಂಡತಿ ಸಾಮಾನ್ಯದವಳಲ್ಲ. ಅವಳ ಬಳಿ ಬೇಕಾದಷ್ಟು ಹಣವಿದೆ. ನನಗೆ ಹಣವನ್ನು ಇಷ್ಟಪಡದೆ ನನ್ನನ್ನು ಪ್ರೀತಿಸುವ ಒಬ್ಬ ಹೆಂಡತಿ ಬೇಕು ಎಂದರು. ಸ್ವಲ್ಪ ಹೊತ್ತು ನಾನು ಏನನ್ನೂ ಮಾತನಾಡಲಿಲ್ಲ. ಅಲ್ಲಿಂದ ಎದ್ದು ಹೊರಬಂದೆ ಮತ್ತು ಸದ್ಯಕ್ಕೆ ಅವರಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಅವರು ನನ್ನ ಚಿಕಿತ್ಸೆ ಪ್ರಾರಂಭಿಸಿದರು. ನನಗೊಂದು ಫ್ಲ್ಯಾಟ್ ಕೂಡ ಕೊಟ್ಟರು. ನಾನು ಅಲ್ಲಿ ವಾಸಿಸುತ್ತಿದ್ದೆ. 6-8 ತಿಂಗಳ ಕಾಲ ನನ್ನ ಚಿಕಿತ್ಸೆ ನಡೆಯಿತು. ನನ್ನ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳಲು ನನ್ನ ಮುಖದ ಮೇಲಿನ ಕಲೆಗಳು ಈಗ ಮಾಯವಾದವು. ನನ್ನ ದೇಹದ ಮೇಲೆ ಒಂದು ಕಲೆಯೂ ಉಳಿಯಲಿಲ್ಲ. ನಾನು ಮೊದಲಿನಂತೆ ಸುಂದರವಾದೆ. ನಂತರ ಆ ವ್ಯಕ್ತಿ ನನ್ನನ್ನು ಮದುವೆಯಾದರು. ಮದುವೆಯಾದ ನಂತರ ನಾನು ಒಂದು ಸಲ ನನ್ನ ಮನೆಗೆ ಹೋದೆ. ಅವರು ಎಷ್ಟು ತಪ್ಪು ಮಾಡಿದ್ದರು ಎಂದು ನನ್ನ ಮನೆಯವರಿಗೆ ತಿಳಿಸಲು. ವಿಷಯ ತಿಳಿದು ನನ್ನ ಅಣ್ಣ, ಅಮ್ಮ, ಅಪ್ಪ ಮತ್ತು ಅತ್ತಿಗೆ ಕೂಡ ನನ್ನ ಬಳಿ ಕ್ಷಮೆ ಕೇಳಿದರು. ಆದರೆ ನಾನು ಯಾರನ್ನೂ ಕ್ಷಮಿಸಲಿಲ್ಲ. ಅವರಿಂದಾಗಿ ನಾನು ಅನುಭವಿಸಿದ್ದ ನೋವು ಕೇವಲ ಆ ದೇವರಿಗೆ ಮಾತ್ರ ಗೊತ್ತಿತ್ತು. ನಂತರ ನಾನು ಆಕ್ಸಿಡೆಂಟ್ ಆದಾಗ ಉಳಿದುಕೊಂಡಿದ್ದ ಆ ಮನೆಗೆ ಹೋಗಿ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸಿ ಬಂದೆ. ಇದರಿಂದ ನನ್ನ ಮನಸ್ಸಿಗೆ ತುಂಬ ಸಮಾಧಾನವಾಯಿತು. ನಾನು ಅವರಿಗೆ ಹಣಕಾಸಿನ ನೆರವು ಕೂಡ ಕೊಟ್ಟಿದ್ದೆ. ಅವರು ನನಗೆ ತಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಜಾಗ ಕೊಟ್ಟಿದ್ದರು. ನನ್ನ ಜೀವನ ಇದ್ದಕ್ಕಿದ್ದಂತೆ ಬದಲಾಗಿತ್ತು. ನನ್ನ ಯಾವುದರ ಬಗ್ಗೆಯೂ ಕಾಳಜಿ ಇರುತ್ತಿರಲಿಲ್ಲ. ಆ ವ್ಯಕ್ತಿ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂದರೆ ಅದಕ್ಕೆ ಯಾವುದೇ ಮಿತಿ ಇರಲಿಲ್ಲ. ನಾನು ಕೂಡ ಅವರನ್ನು ಮನಸ್ಪೂರ್ವಕವಾಗಿ ಇಷ್ಟಪಡುತ್ತಿದ್ದೆ. ಯಾಕೆಂದರೆ ಆ ವ್ಯಕ್ತಿ ನನಗೆ ಎಂತಹ ಸತ್ಯವನ್ನು ತೋರಿಸಿದ್ದರೆಂದರೆ ಅದರ ಬಗ್ಗೆ ನನಗೆ ಅರಿವೇ ಇರಲಿಲ್ಲ. ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಾರೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಅದು ಹಾಗಿರಲಿಲ್ಲ. ಆ ವ್ಯಕ್ತಿಯ ಮೂಲಕ ನನ್ನ ಕಣ್ಣಿಗೆ ಕಟ್ಟಿದ ಪಟ್ಟಿ ಕಳಚಿತು. ಅವರು ಪ್ರಪೋಸ್ ಮಾಡಿದ ನಂತರ ನನ್ನ ಜೀವನವು ಒಂದು ಹೊಸ ತಿರುವಿಗೆ ಬಂದು ನಿಂತಿದೆ. ಆದರೆ ಸತ್ಯ ಹೇಳಬೇಕೆಂದರೆ ಅಸಲಿ ಕತೆ ಶುರುವಾಗಿದ್ದೇ ಆ ನಂತರ. ನಾನು ಮದುವೆಗೆ ಹೌದು ಎಂದು ಹೇಳಿದ ನಂತರವೂ ನನ್ನ ಮನಸ್ಸು ಪೂರ್ತಿಯಾಗಿ ಶಾಂತವಾಗಿರಲಿಲ್ಲ. ನಾನು ರಾತ್ರಿ ಇಡೀ ನನ್ನ ರೂಮಿನಲ್ಲಿ ಕುಳಿತಿದ್ದೆ. ಕಿಟಕಿಯಿಂದ ಗಾಳಿ ಬರುತ್ತಿತ್ತು ಮತ್ತು ನಾನು ಯೋಚಿಸುತ್ತಿದ್ದೆ, ನಿಜವಾಗಿಯೂ ನನ್ನ ಜೀವನ ಇಷ್ಟು ಬೇಗ ಬದಲಾಗಬಹುದೇ? ನಿಜವಾಗಿಯೂ ನನ್ನ ಕಷ್ಟಕಾಲ ನನ್ನ ಬಿಟ್ಟು ಹೋಗಬಹುದೇ? ನಾನು ಮತ್ತೆ ಯಾರನ್ನಾದರೂ ನಂಬಿ ಅವರ ಕೈ ಹಿಡಿಯಬಹುದೇ? ಭಯವಿಲ್ಲದೆ, ದೂರುಗಳಿಲ್ಲದೆ, ಸುಟ್ಟು ಬೂದಿ ಆಗಿದ್ದ ಭಾವನೆಗಳನ್ನು ಮರೆಮಾಚದೆ. ಮತ್ತೆ ಬೆಳಗ್ಗೆ ಅವರು ಮೆಲ್ಲಗೆ ಬಾಗಿಲು ತಟ್ಟಿ ಹೇಳಿದರು, ಸಹನಾ, ತಿಂಡಿ ರೆಡಿಯಾಗಿದೆ, ತಿನ್ನು ಬಾ ಎಂದು. ಅವರ ಧ್ವನಿ ಕೇಳಿ ಆಶ್ಚರ್ಯಪಟ್ಟೆ. ಮುಂಚೆ ಯಾವಾಗಲೂ ಅವರು ನನ್ನನ್ನು ಇಷ್ಟು ಮೃದುವಾಗಿ ಕರೆದಿರಲಿಲ್ಲ.
ಬಹುಶಃ ಈಗ ಅವರಿಗೂ ಭಯವಿರಬಹುದು, ನಾನು ಎಲ್ಲಿ ನನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇನೆ ಎಂದು. ನಾನು ತಿಂಡಿ ತಿನ್ನಲು ಹೋದಾಗ ಅವರು ಟೇಬಲ್ ಮೇಲೆ ಚಪಾತಿ ಇಟ್ಟಿದ್ದರು ಮತ್ತು ಅವರು ನಿಂತೇ ಇದ್ದರು. ಸುಮ್ಮನೆ ನನ್ನನ್ನೇ ನೋಡುತ್ತಿದ್ದರು, ಮೊದಲ ಸಲ ಯಾರನ್ನೋ ನೋಡುತ್ತಿರುವಂತೆ. ನಾನು ಕುಳಿತಾಗ ಅವರು ತಟ್ಟೆಯನ್ನು ಮುಂದೆ ತಳ್ಳಿ ತುಂಬ ಮೆಲ್ಲಗೆ ಹೇಳಿದರು, ಸಹನಾ, ನಿನಗೆ ಯಾವುದೇ ವಿಷಯದಲ್ಲಿ ಭಯವಾದರೆ ನನಗೆ ಹೇಳು, ನಾನು ಅದೆಲ್ಲವನ್ನ ನೋಡಿಕೊಳ್ಳುತ್ತೇನೆ ಎಂದು. ಆ ಕ್ಷಣ ನಾನು ಅವರ ಮಾತನ್ನು ಕೇಳುತ್ತಿರಲಿಲ್ಲ, ಬದಲಿಗೆ ಅನುಭವಿಸುತ್ತಿದ್ದೆ. ಮನುಷ್ಯ ಯಾವಾಗ ಸುಂದರವಾಗಿ ಕಾಣುತ್ತಾನೆ ಎಂದರೆ ಅವನು ಮನಸ್ಸಿನಲ್ಲಿ ಯಾವುದೇ ಕುತಂತ್ರ ಇಲ್ಲದಿದ್ದಾಗ, ಕೇವಲ ಸತ್ಯ ಇದ್ದಾಗ. ಆ ದಿನದಿಂದಲೇ ನನ್ನ ಬದುಕಿನಲ್ಲಿ ನಿಜವಾದ ಬದಲಾವಣೆಗಳು ಶುರುವಾಯಿತು. ಅವರು ಪ್ರತಿಯೊಂದು ವಿಷಯದಲ್ಲೂ ನನ್ನ ಅಭಿಪ್ರಾಯ ಕೇಳುತ್ತಿದ್ದರು ಮತ್ತು ನನ್ನನ್ನು ಅಷ್ಟೇ ಕೇರ್ ತೆಗೆದುಕೊಂಡು ನೋಡಿಕೊಳ್ಳುತ್ತಿದ್ದರು. ನಾನು ಕೇವಲ ಯಾರದ್ದೋ ಬದಲಿಗೆ ಬಂದಿಲ್ಲ, ಬದಲಾಗಿ ಸಂಪೂರ್ಣ ಗೌರವವಾಗಿ ಮಾರ್ಪಟ್ಟಿದ್ದೇನೆ ಎಂದು ನನಗೆ ಮೊದಲ ಬಾರಿಗೆ ಅನಿಸಿತು. ಆದರೆ ನನ್ನ ಕಷ್ಟಗಳು ಅಷ್ಟು ಸುಲಭವಾಗಿ ಮುಗಿಯಲಿಲ್ಲ. ಕೆಲವು ದಿನಗಳ ನಂತರ ನೆರೆಹೊರೆಯ ಹೆಂಗಸರು ಮಾತನಾಡುತ್ತಿದ್ದ ಮಾತುಗಳು ನನ್ನ ಕಿವಿಗೆ ಬಿದ್ದವು. ಕೆಲವರು ಈ ರೀತಿ ಹೇಳುತ್ತಿದ್ದರು, ನೋಡಿ, ಗುರುತುಗಳು ಅಳಿಸಿ ಹೋದವು, ಈಗ ಬೇರೆ ಜೀವನ ಶುರು ಮಾಡುತ್ತಿದ್ದಾಳೆ. ಇನ್ನು ಕೆಲವರು, ಇವಳನ್ನು ದೇವರೇ ಕಾಪಾಡಿದ, ಇಲ್ಲದಿದ್ದರೆ ಇಂತಹ ಹುಡುಗಿಯರಿಗೆ ಗತಿ ಇರುತ್ತಿರಲಿಲ್ಲ. ಇದನ್ನೆಲ್ಲ ಕೇಳುವಾಗ ನನಗೆ ಸಿಟ್ಟು ಬರುತ್ತಿತ್ತು. ಆದರೆ ನಂತರ ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ, ಸಹನಾ, ನೀನು ಅನುಭವಿಸಿದ ಕಷ್ಟದ ಬೆಲೆಯನ್ನು ಈ ಮಾತುಗಳು ನಿರ್ಧರಿಸಲಾರವು ಎಂದು. ನಾನು ಅವರ ಕಣ್ಣಿಗೆ ಬೀಳದಂತೆ ಓಡಾಡತೊಡಗಿದೆ. ಆದರೆ ಆ ವ್ಯಕ್ತಿಯಿಂದ ಏನನ್ನು ಮುಚ್ಚಿಡಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಸಾಯಂಕಾಲ ಅವರು ನನ್ನ ಬಳಿ ಬಂದು ಹೇಳಿದರು, ಜನರು ನಿನಗೆ ಏನಾದರೂ ಹೇಳಿದರೆ ನೇರವಾಗಿ ಹೇಳು, ನಿನಗೆ ನೋವುಂಟು ಮಾಡಲು ಪ್ರಯತ್ನಿಸುವ ಪ್ರತಿಯೊಬ್ಬರಿಗೂ ನಾನು ಉತ್ತರ ಕೊಡದೆ ಬಿಡುವುದಿಲ್ಲ ಎಂದು. ಅವರ ಧ್ವನಿಯಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ನನ್ನ ಮೇಲಿನ ಪ್ರೀತಿ, ಕಾಳಜಿಯ ಭಯವಿತ್ತು. ಆಗ ನನಗೆ ನಿಧಾನವಾಗಿ ನನ್ನ ಧೈರ್ಯ ಮರಳುತ್ತಿತ್ತು. ನಾನು ಹೊಸ ವಿಷಯಗಳನ್ನು ಕಲಿಯತೊಡಗಿದೆ. ಮನೆ ನಿಭಾಯಿಸುವುದು, ಸಂಬಂಧಗಳನ್ನು ಉಳಿಸಿಕೊಳ್ಳುವುದು, ಅಷ್ಟೇ ಅಲ್ಲದೆ ನನ್ನ ಮನಸ್ಸಿನ ಮಾತುಗಳನ್ನು ಹೇಳುವುದನ್ನು ಕಲಿತುಕೊಂಡೆ. ಇನ್ನು ಮುಂದೆ ಹೆದರಿ ಬದುಕುವುದಿಲ್ಲ ಎಂದು ನನಗೆ ನಾನೇ ನಿರ್ಧಾರ ಮಾಡಿದೆ. ಈಗ ನನ್ನ ಕಥೆಯನ್ನು ನಾನೇ ಬರೆಯುತ್ತೇನೆ, ಏಕೆಂದರೆ ಈಗ ನಾನು ಒಬ್ಬಂಟಿಯಲ್ಲ. ಒಂದು ದಿನ ಅವರು ಹೇಳಿದರು, ನೀನು ಈಗ ಇಷ್ಟಪಡುವುದಾದರೆ ಓದುವುದನ್ನು ಮುಂದುವರಿಸು ಎಂದು. ಯಾಕೆಂದರೆ ನಾನು ವರ್ಷಗಳ ಹಿಂದೆಯೇ ಓದುವುದನ್ನು ಬಿಟ್ಟಿದ್ದೆ. ಅವರು ಹೇಳಿದರು, ಜೀವನವು ನಿನ್ನಿಂದ ಬಹಳಷ್ಟನ್ನು ಕಿತ್ತುಕೊಂಡಿದೆ. ಈಗ ನೀನು ಏನು ಬಯಸುತ್ತೀಯೋ ಅದೆಲ್ಲವನ್ನು ಪಡೆಯಬೇಕೆಂದು ನಾನು ಇಷ್ಟಪಡುತ್ತೇನೆ ಎಂದರು. ನಾನು ಆಗ ಅವರನ್ನು ನೋಡುತ್ತಾ ನಿಂತೆ. ನಿಜ ಹೇಳಬೇಕೆಂದರೆ ಜಗತ್ತಿನಲ್ಲಿ ತಮ್ಮ ಇಷ್ಟದಂತೆ ನಿಮ್ಮನ್ನು ಬದಲಾಯಿಸಲು ಬಯಸುವವರು ಬಹಳಷ್ಟು ಜನ ಸಿಗುತ್ತಾರೆ. ಆದರೆ ನಿಮ್ಮ ಇಷ್ಟದಂತೆ ನಿಮ್ಮನ್ನು ಬಲಪಡಿಸಲು ಬಯಸುವವರು ತುಂಬ ಕಡಿಮೆ ಜನ ಇರುತ್ತಾರೆ. ಆಗ ನಾನು ಅದಕ್ಕೆ ಒಪ್ಪಿಕೊಂಡೆ. ಅವರು ಕೂಡ ನನ್ನನ್ನು ಕಾಲೇಜಿಗೆ ಸೇರಿಸಿದರು, ಫೀಸ್ ಕಟ್ಟಿದರು ಮತ್ತು ಕೈ ಹಿಡಿದು ಹೇಳಿದರು, ಈಗ ನೀನು ಓದಬಹುದು ಮತ್ತು ನನ್ನ ಸಹನ ಯಾರಿಗೂ ಕಡಿಮೆ ಇಲ್ಲ ಎಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ ಎಂದರು. ಆ ದಿನ ನಾನು ಮೊದಲ ಬಾರಿಗೆ ನನ್ನೊಳಗೆ ಒಬ್ಬ ಹೊಸ ಸಹನಾಳನ್ನು ನೋಡಿದೆ. ಅವಳು ಮುರಿದು ಹೋಗಿಲ್ಲ, ಅಳುತ್ತಿಲ್ಲ, ಈಗ ಕೇವಲ ಮುಂದೆ ನುಗ್ಗಲು ತಯಾರಾಗಿದ್ದಾಳೆ ಎಂದು. ರಾತ್ರಿ ನಾನು ಮಹಡಿಯ ಮೇಲೆ ಮಲಗಿ ಆಕಾಶವನ್ನು ನೋಡುತ್ತಿದ್ದೆ. ತಂಪಾದ ಗಾಳಿ ನನ್ನ ಕೆನ್ನೆಗೆ ತಾಕುತ್ತಿತ್ತು. ಆಗ ನನಗನಿಸಿತು, ದೇವರು ಎಂದಿಗೂ ಯಾರಿಂದಲೂ ಏನನ್ನು ಕಸಿದುಕೊಳ್ಳುವುದಿಲ್ಲ. ಅದರ ಅವಶ್ಯಕತೆ ಯಾವಾಗ ಅತಿ ಹೆಚ್ಚಾಗಿರುತ್ತದೆಯೋ ಆಗ ಅದನ್ನು ಕೊಡುತ್ತಾನೆ. ಬಹುಶಃ ಈಗ ನನ್ನ ಜೀವನದಲ್ಲೂ ಬೆಳಕಿನ ಸಮಯ ಶುರುವಾಗಿದೆ. ಅವರು ಓದಲು ಹೇಳಿದ ನಂತರ ನನ್ನೊಳಗೆ ಯಾವುದೋ ಮುಚ್ಚಿದ ಬಾಗಿಲು ತೆರೆದಂತಾಯಿತು. ಪುಸ್ತಕಗಳ ಹತ್ತಿರ ಮತ್ತೆ ಹೋಗುವಾಗ ನನಗೆ ವಿಚಿತ್ರವಾದ ಅನುಭವವಾಗುತ್ತಿತ್ತು. ಆರಂಭದ ಕೆಲವು ದಿನ ಕಷ್ಟವಾಯಿತು, ಯಾಕಂದರೆ ವರ್ಷಗಳ ನಂತರ ಮತ್ತೆ ಪುಸ್ತಕ ಓದುವುದು ಸುಲಭವಲ್ಲ. ಆದರೆ ಪ್ರತಿದಿನ ಬೆಳಗ್ಗೆ ಅವರು ನನಗೆ ಕಾಫಿ ಕೊಟ್ಟು ಇವತ್ತಿನ ನಿನ್ನ ಚಾಲೆಂಜ್ ಏನು ಎಂದು ಕೇಳುತ್ತಿದ್ದರು. ಅವರ ಒಂದು ಸಾಲು ನನಗೆ ಯಾವುದೇ ಔಷಧಿಗಿಂತ ಹೆಚ್ಚು ಪ್ರಭಾವ ಬೀರಿತ್ತು. ನಾನು ಓದುತ್ತಿರುವಾಗ ಅವರು ನನ್ನ ಬಳಿ ಕುಳಿತು ಮೌನವಾಗಿ ತಮ್ಮ ಕೆಲಸ ಮಾಡುತ್ತಿದ್ದರು. ಆಗ ನನಗೆ ನಾನು ಒಂಟಿಯಲ್ಲ ಎನಿಸುತ್ತಿತ್ತು. ಕೆಲವೊಮ್ಮೆ ಅವರು ನನಗೆ ತಪ್ಪು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಆಗ ನಾನು ನಗುತ್ತಿದ್ದೆ, ಯಾಕೆಂದರೆ ಓದುವುದು ಅವರಿಗಿಂತ ನನಗೆ ಹೆಚ್ಚು ಅರ್ಥವಾಗುತ್ತಿತ್ತು. ಇಂತಹ ಸಣ್ಣ ಪುಟ್ಟ ಕ್ಷಣಗಳು ನನ್ನ ಹೃದಯದಲ್ಲಿ ಮೃದುವಾದ ಬೆಳಕಿನಂತೆ ಸೇರತೊಡಗಿದವು. ಒಂದು ದಿನ ನಾನು ಅಡುಗೆ ಮನೆಯಲ್ಲಿದ್ದೆ. ಹಿಂದೆಯಿಂದ ಬಂದು ಅವರು ನನ್ನನ್ನು ಕೇಳಿದರು, ಸಹನಾ, ಜೀವನ ಈಗ ಎಷ್ಟು ಸುಂದರವಾಗಿದೆ ಎಂದು ನೀನು ಯಾವಾಗ ಯೋಚಿಸುತ್ತೀಯಾ? ಆಗ ನಾನು ತಿರುಗಿ ಅವರನ್ನು ನೋಡಿದೆ. ಅವರ ಕಣ್ಣಲ್ಲಿ ನಾನು ಇನ್ನು ಗತಕಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆ ಇತ್ತು. ನಾನು ತುಂಬ ನಿಧಾನವಾಗಿ ಹೇಳಿದೆ, ಬಹುಶಃ ಈಗ ನನಗೆ ಅನಿಸುತ್ತಿದೆ, ಜೀವನ ಬರೀ ನೋವನ್ನು ಮಾತ್ರ ನೀಡುವುದಿಲ್ಲ, ಕೆಲವೊಮ್ಮೆ ಅದು ನೋವನ್ನು ಅಳಿಸುವಂತಹ ಜನರನ್ನು ನೀಡುತ್ತದೆ ಎಂದು.
ಆಗ ಅವರು ಮುಗುಳು ನಗುತ್ತಾ, ನಾನು ಇದನ್ನೇ ಕೇಳಲು ಬಯಸಿದ್ದೆ ಎಂದರು. ಈಗ ನೆರೆಹೊರೆಯ ಹೆಂಗಸರು ಮೊದಲಿನ ಹಾಗೆ ಟೀಕೆ ಮಾಡುತ್ತಿರಲಿಲ್ಲ. ಏಕೆಂದರೆ ನಾನು ಸೋತು ಮನೆಯಲ್ಲಿ ಕೂರುವ ಹುಡುಗಿಯಲ್ಲ ಎಂಬುದು ಅವರಿಗೆ ಈಗ ತಿಳಿದಿತ್ತು. ಈಗ ಅವರ ಜೊತೆಗಿರುವುದರಿಂದ ನನ್ನ ಆತ್ಮವಿಶ್ವಾಸ ದಿನೇ ದಿನೇ ಸ್ವಲ್ಪ ಸ್ವಲ್ಪವೇ ಹೆಚ್ಚುತ್ತಿತ್ತು. ಹಲವು ಬಾರಿ ನಾನು ಯೋಚಿಸುತ್ತಿದ್ದೆ, ಒಂದು ವೇಳೆ ಅವರು ನನ್ನ ಜೀವನದಲ್ಲಿ ಬರದೇ ಹೋಗಿದ್ದರೆ ಬಹುಶಃ ನಾನು ಎಂದಿಗೂ ಯಾವುದೋ ಮೂಲೆಯಲ್ಲಿ ನನ್ನನ್ನೇ ತಪ್ಪು ಎಂದುಕೊಂಡು ಕುಳಿತಿರುತ್ತಿದ್ದನೇನೋ. ಒಂದು ದಿನ ಸಾಯಂಕಾಲ ಅವರು ಆಫೀಸ್ನಿಂದ ಮನೆಗೆ ಬಂದಾಗ ಅವರ ಕೈಯಲ್ಲಿ ಒಂದು ಸಣ್ಣ ಗಿಫ್ಟ್ ಬಾಕ್ಸ್ ಇತ್ತು. ನಾನು ಆಗ ಏನದು ಎಂದು ಕೇಳಿದೆ. ಅದಕ್ಕೆ ಅವರು, ನೀನೇ ತೆಗೆದು ನೋಡು ಎಂದರು. ನಾನು ಅದನ್ನು ನೋಡಿದಾಗ ಅದರಲ್ಲಿ ಕಾಲ್ಗೆಜ್ಜೆ ಇತ್ತು. ಅದು ತುಂಬ ಸುಂದರವಾಗಿತ್ತು. ಅವರು ಹೇಳಿದರು, ಸಹನಾ, ದೊಡ್ಡ ದೊಡ್ಡ ಆಭರಣಗಳಿಂದ ನಿನಗೆ ಖುಷಿಯಾಗುತ್ತದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಈ ಕಾಲ್ಗೆಜ್ಜೆ ನಿನ್ನ ಕಾಲಲ್ಲಿ ಇದ್ದರೆ ಪ್ರತಿ ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ನಡೆಯುತ್ತಿದ್ದೇನೆ ಎಂದು ನಿನಗೆ ಅನಿಸಬಹುದು ಎಂದುಕೊಂಡೆ. ನಾನು ಆಗ ಅವರನ್ನೇ ನೋಡುತ್ತಿದ್ದೆ. ಯಾಕೆಂದರೆ ಅವರ ಮಾತುಗಳಲ್ಲಿ ಯಾವುದೇ ತೋರ್ಪಡಿಕೆ ಇರಲಿಲ್ಲ, ಸತ್ಯವಿತ್ತು. ಆಗ ನನಗೊಂದು ಅರಿವಾಯಿತು. ಅವರ ಪಾಲಿಗೆ ನಾನೊಬ್ಬಳು ಜವಾಬ್ದಾರಿ ಮಾತ್ರವಲ್ಲ, ಬದಲಾಗಿ ಅವರು ಮನಪೂರ್ವಕವಾಗಿ ಪ್ರೀತಿಸುವ ಮತ್ತು ಯಾರಿಗೆ ಅವರು ಸುರಕ್ಷಿತವಾದ ಜೀವನ ನೀಡಲು ಬಯಸುತ್ತಾರೋ ಆ ವ್ಯಕ್ತಿ ನಾನೇ ಆಗಿದ್ದೆ. ಕೆಲ ದಿನ ಕಳೆದ ನಂತರ ಅವರು ಮದುವೆಯ ಪ್ರಸ್ತಾಪ ಮಾಡುವುದನ್ನೇ ನಿಲ್ಲಿಸಿಬಿಟ್ಟರು. ಬಹುಶಃ ನಾನು ಒತ್ತಡ ಅನುಭವಿಸಬಾರದು ಎಂದು ಅವರು ಅಂದುಕೊಂಡಿರಬಹುದೇನೋ. ಎಲ್ಲ ವಿಷಯಗಳಲ್ಲೂ ನಾನು ನನ್ನದೇ ರೀತಿಯಲ್ಲಿ ನಿರ್ಧರಿಸಿರಲಿ ಎಂದು ಅವರು ಇಷ್ಟಪಡುತ್ತಿದ್ದರು. ನಾನು ಒಂದು ದಿನ ಓದುತ್ತಾ ಕುಳಿತಿದ್ದೆ. ಆಗ ಅವರು ನಿಧಾನವಾಗಿ, ಸಹನಾ, ನಿನ್ನ ಒಂದು ಪ್ರಶ್ನೆ ಕೇಳಲಾ ಎಂದರು. ಕೇಳಿ ಎಂದು ಹೇಳಿದೆ. ಆಗ ಅವರು, ನಾಳೆ ನಾನು ನಿನ್ನ ಮನೆಯವರ ಹತ್ತಿರ ಹೋದರೆ ನೀನು ನನ್ನ ಜೊತೆ ಬರ್ತೀಯಾ? ಆಗ ಅದು ನನಗೆ ಪ್ರಶ್ನೆ ಆಗಿರಲಿಲ್ಲ, ಭರವಸೆಯಾಗಿತ್ತು. ಅದನ್ನು ಕೇಳಿ ನನ್ನ ಮೈಯಲ್ಲಿ ಬೆಂಕಿ ಹರಡಿತು. ನಾನು ಹೇಳಿದೆ, ಹೌದು, ನಾನು ನಿಮ್ಮ ಜೊತೆಗೆ ಬರುತ್ತೇನೆ. ಏಕೆಂದರೆ ಈಗ ನನಗೆ ಯಾವುದರ ಬಗ್ಗೆಯೂ ಭಯವಿಲ್ಲ. ಆಗ ಅವರು ಜೋರಾಗಿ ಉಸಿರು ಬಿಟ್ಟು, ಸಹನಾ, ನೀನು ಕೇವಲ ನನ್ನ ಜೀವನವಲ್ಲ, ನನ್ನ ಹೆಸರಿನ ಭಾಗವಾಗುವ ಸಮಯ ಈಗ ಬಂದಿದೆ ಎಂದು ಹೇಳಿದರು. ಅವರ ಮಾತು ಕೇಳಿ ನನ್ನ ಎದೆ ಜೋರಾಗಿ ಬಡಿದುಕೊಂಡಿತು. ಇಡೀ ರೂಮಿನಲ್ಲಿ ಆ ಶಬ್ದ ಒಂದೇ ಕೇಳಿಸುತ್ತಿದೆಯೇನೋ ಅನ್ನುವಂತೆ ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಒಬ್ಬ ಮನುಷ್ಯ ನಮ್ಮ ಮನಸ್ಸು ಕೆಡಿಸಲು ಕಾರಣವಾಗಬಹುದು ಮತ್ತು ಅದೇ ರೀತಿ ಇನ್ನೊಬ್ಬ ಮನುಷ್ಯ ನಮ್ಮ ಮನಸ್ಸು ಜೋಡಿಸಲು ಕಾರಣವಾಗಬಹುದು ಎಂಬುದನ್ನೇ ನಾನು ಜೀವನ ಪ್ರತಿ ಕ್ಷಣವೂ ಬದಲಾಗುತ್ತಿರುತ್ತದೆ. ಕೇವಲ ನಾವು ಧೈರ್ಯ ಕಳೆದುಕೊಳ್ಳಬಾರದಷ್ಟೇ. ಮಾರನೇ ದಿನ ಬೆಳಗ್ಗೆ ಹೇಳಿದರು, ನೀನು ರೆಡಿಯಾಗು, ಇವತ್ತು ನಾವು ನಿನ್ನ ಮನೆಗೆ ಹೋಗುತ್ತಿದ್ದೇವೆ ಎಂದು. ನಾನು ಕೂಡ ರೆಡಿಯಾದೆ. ಮೊದಲ ಬಾರಿ ಕನ್ನಡಿಯಲ್ಲಿ ನನ್ನನ್ನೇ ನಾನು ನೋಡಿಕೊಂಡು ನಗುತ್ತಿದ್ದೆ. ಮೊದಲ ಸಲ ನಾನು ನನ್ನ ಮನೆಗೆ ತಲುಪಿದಾಗ ನನ್ನ ಹೃದಯದ ಬಡಿತ ಎಷ್ಟು ಜೋರಾಗಿತ್ತೆಂದರೆ ಇದು ಕೇವಲ ನನ್ನ ನಿರ್ಧಾರವಲ್ಲ, ಇಡೀ ಜೀವನದ ಪರೀಕ್ಷೆ ಎಂದು ಅನಿಸಿತು. ಬಾಗಿಲು ತೆಗೆದಾಗ ಮೊದಲು ಅವರ ಕಡೆ ನೋಡಿದರು. ನಂತರ ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಲು ನನ್ನ ಕಡೆ ನೋಡಿದರು. ನಾನು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ಅಮ್ಮ, ನಾನು ಮುರಿದು ಹೋಗಿದ್ದ ಸ್ಥಿತಿಯಲ್ಲಿದ್ದಾಗಲೂ ನನಗೆ ಆಸರೆ ನೀಡಿದ ವ್ಯಕ್ತಿ ಇವರೇ. ನನ್ನ ಪ್ರತಿ ದೌರ್ಬಲ್ಯವನ್ನು ಒಪ್ಪಿಕೊಂಡು ಇಂದು ಅವರು ನಿಮ್ಮ ಬಳಿ ನನ್ನ ಜೀವನವನ್ನು ಕೇಳಲು ಬಂದಿದ್ದಾರೆ ಎಂದು ಹೇಳಿದೆ. ಅಮ್ಮನ ಕಣ್ಣುಗಳಲ್ಲಿ ನೀರು ತುಂಬಿತು ಮತ್ತು ಇವರು ತುಂಬ ಸರಳವಾಗಿ ಹೇಳಿದರು, ನೋಡಿ, ನಾನು ನಿಮ್ಮ ಮಗಳನ್ನು ಕೇವಲ ನನ್ನ ಮನೆಯಲ್ಲಿ ಮಾತ್ರವಲ್ಲ, ನನ್ನ ಹೃದಯದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತೇನೆ ಮತ್ತು ಇವಳು ಅರ್ಹವಾಗಿರುವ ಪ್ರತಿಯೊಂದು ಖುಷಿಯನ್ನು ನಾನು ಇವಳಿಗೆ ನೀಡುತ್ತೇನೆ ಎಂಬ ನಂಬಿಕೆ ನನಗಿದೆ ಎಂದ ಅವರ ಮಾತುಗಳಲ್ಲಿ ಎಷ್ಟೊಂದು ಸತ್ಯವಿತ್ತೆಂದರೆ ಇಡೀ ಮನೆ ಸ್ತಬ್ಧವಾಯಿತು. ಅಪ್ಪ ಕೇವಲ ಇಷ್ಟು ಮಾತ್ರ ಹೇಳಿದರು, ನನ್ನ ಮಗಳಿಗೆ ನೀನು ಸರಿಯಾದ ವ್ಯಕ್ತಿ, ಅವಳಿಗೆ ನಿನ್ನ ಮೇಲೆ ನಂಬಿಕೆ ಇದ್ದರೆ ನಮ್ಮ ಅಭ್ಯಂತರವಿಲ್ಲ. ಅದನ್ನು ಕೇಳಿ ಹೆಗಲ ಮೇಲಿದ್ದ ವರ್ಷಗಳ ಭಾರ ಇಳಿದಂತಾಯಿತು. ನಾನು ಅಳಬಾರದು ಎಂದುಕೊಂಡಿದ್ದೆ, ಆದರೆ ಕಣ್ಣೀರು ತಾನಾಗಿ ಹರಿಯುತ್ತಿತ್ತು. ಅವರು ನನ್ನ ಕಡೆ ನೋಡಿದರು, ಜಗತ್ತಿನ ಅತ್ಯಂತ ಬೆಲೆ ಬಾಳುವ ವಸ್ತುವನ್ನು ನೋಡುತ್ತಿರುವಂತೆ. ಆ ದಿನ ಮೊದಲ ಬಾರಿ ನನ್ನ ಜೀವನದ ಕತೆ ನನಗೆ ಸ್ವಂತದ್ದು ಎಂದು ಅನಿಸುತ್ತಿತ್ತು. ಅದರ ನಂತರ ನಮ್ಮ ಮದುವೆಯ ತಯಾರಿಗಳು ಶುರುವಾದವು. ಅಪ್ಪ, ಅಮ್ಮ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯದ ಕಡೆಯೂ ಗಮನ ಹರಿಸುತ್ತಿದ್ದರು. ಅಪ್ಪನೇ ಮುಂದೆ ನಿಂತು ಎಲ್ಲ ಕೆಲಸಗಳನ್ನು ನೋಡಿಕೊಂಡರು. ಅವರೇ ನನಗೆ ಬಟ್ಟೆ ಒಡವೆಗಳನ್ನು ತಂದರು. ಅವರು ತಂದ ಸೀರೆ ಉಟ್ಟುಕೊಂಡಾಗ ಹೇಳಿದರು, ಸಹನಾ, ನೀನು ಇವತ್ತು ನಿಜಕ್ಕೂ ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಎಂದು. ಆ ಮಾತುಗಳು ನನ್ನ ಆತ್ಮವನ್ನು ಸ್ಪರ್ಶಿಸಿದವು. ಏಕೆಂದರೆ ಒಂದು ಕಾಲದಲ್ಲಿ ನನ್ನ ಪರಿಸ್ಥಿತಿ ನೋಡಿ ತಮ್ಮನ್ನೇ ದೋಷಿ ಎಂದುಕೊಂಡಿದ್ದ ಅಪ್ಪ ಅವರಾಗಿದ್ದರು. ಮದುವೆ ದಿನ ನನ್ನ ಮನಸ್ಸು ತುಂಬ ಶಾಂತತೆಯನ್ನು ಅನುಭವಿಸುತ್ತಿತ್ತು. ಜೀವನದ ದೊಡ್ಡ ಪ್ರಯಾಣದ ನಂತರ ಕೊನೆಗೆ ನನ್ನ ಗುರಿ ತಲುಪಿದಂತೆ ನನಗೆ ಅನಿಸುತ್ತಿತ್ತು. ಸ್ವಲ್ಪ ಸಮಯದಲ್ಲಿ ನನ್ನ ಸ್ನೇಹಿತೆಯರು ಹೇಳಿದರು, ಗಂಡಿನ ಕಡೆಯವರು ಬರುತ್ತಿದ್ದಾರೆ ಎಂದು. ಆಗ ನಾನು ಕಿಟಕಿಯಿಂದ ಇಣುಕಿ ನೋಡಿದೆ. ಅವರು ಬಿಳಿ ಕುರ್ತಾ ಧರಿಸಿದ್ದರು ಮತ್ತು ಅವರ ಕಣ್ಣುಗಳು ನನಗಾಗಿಯೇ ಹುಡುಕಾಟ ನಡೆಸುತ್ತಿದ್ದವು.
ಆಗಲೂ ಅವರ ಮುಖ ಶಾಂತವಾಗಿದ್ದು, ಅವರ ಪಾಲಿಗೆ ಮದುವೆ ಎಂದರೆ ಜನಜಂಗುಳಿಯಲ್ಲ, ಎರಡು ಮನಸ್ಸುಗಳ ಮಿಲನವಾಗಿತ್ತು. ಮಂಟಪದಲ್ಲಿ ಅವರು ನನ್ನನ್ನೇ ನೋಡುತ್ತಿದ್ದರು ಮತ್ತು ನಾನು ಕೂಡ ಅವರನ್ನೇ ನೋಡುತ್ತಿದ್ದೆ. ಇಬ್ಬರ ಕಣ್ಣಲ್ಲಿ ಅದೇ ವಿಚಿತ್ರವಾದ ನೆಮ್ಮದಿ, ಅದೇ ಆಪ್ತತೆ ಮತ್ತು ಅದೇ ನಂಬಿಕೆ ಇತ್ತು. ಪುರೋಹಿತರು ಮಂತ್ರಗಳನ್ನು ಹೇಳುತ್ತಿದ್ದರು ಮತ್ತು ನನ್ನ ಮನಸ್ಸು ಪ್ರತಿ ಹೆಜ್ಜೆಯಲ್ಲೂ ಹಗುರವಾಗುತ್ತಾ ಹೋಯಿತು. ಅವರು ನನ್ನ ಹಣೆಗೆ ಸಿಂಧೂರ ಇಟ್ಟಾಗ ನನ್ನ ಉಸಿರು ನಿಂತಂತಾಯಿತು. ಒಂದು ಕ್ಷಣ ನನ್ನ ಇಡೀ ಜೀವನ ಆ ಕೆಂಪು ಬಣ್ಣದಲ್ಲೇ ನೆಲೆಸಿದೆ ಎಂದು ಅನಿಸಿತು. ಅವರ ಕೈಗಳು ನಡುಗಿದವು. ಬಹುಶಃ ಅವರು ಆ ಕ್ಷಣವನ್ನು ಅಷ್ಟೇ ಆಳವಾಗಿ ಅನುಭವಿಸುತ್ತಿದ್ದರು. ಮತ್ತು ಅವರು ನನಗೆ ಹೇಳಿದರು, ಇವತ್ತು ನಿನ್ನ ಜೀವನದ ಎಲ್ಲ ಕಷ್ಟಗಳು ಇಲ್ಲಿಗೆ ಮುಗಿದವು. ಇದರ ನಂತರ ಕೇವಲ ನಿನಗೆ ಖುಷಿಗಳು ಮಾತ್ರ ಇರುತ್ತದೆ ಸಹನಾ ಎಂದು. ತವರು ಮನೆಯಿಂದ ನನ್ನನ್ನು ಬೀಳ್ಕೊಡುವಾಗ ಜೋರಾಗಿ ಅಳುತ್ತಿದ್ದೆ, ಏಕೆಂದರೆ ಆ ಸಮಯದಲ್ಲಿ ಪ್ರತಿ ಹುಡುಗಿ ಅಳುತ್ತಾಳೆ. ಆದರೆ ಇಂದು ನನ್ನ ಕಣ್ಣಲ್ಲಿ ಭಯದ ನೀರು ಹರಿಯುತ್ತಿರಲಿಲ್ಲ, ಬದಲಾಗಿ ನೆಮ್ಮದಿಯ ನೀರು ಹರಿಯುತ್ತಿತ್ತು. ನಾನು ನನ್ನ ಮನೆಯಿಂದಲ್ಲ, ಬದಲಾಗಿ ನನ್ನ ಗತಕಾಲದಿಂದ ವಿದಾಯ ಹೇಳುತ್ತಿದ್ದೆ. ನನ್ನ ಮನೆಯವರು ನನ್ನ ಕೈ ಹಿಡಿದು ಹೇಳಿದರು, ಸಹನಾ, ಈಗ ನೀನು ಎಲ್ಲಿಗೆ ಹೋಗುವೆಯೋ ಅಲ್ಲಿ ನಿನಗೆ ಯಾವುದೇ ನೋವು ಸಿಗುವುದಿಲ್ಲ. ಅವರ ಮನೆ ತುಂಬ ದೊಡ್ಡದ್ದೇನೂ ಆಗಿರಲಿಲ್ಲ, ಆದರೆ ಅದರಲ್ಲಿ ನನಗಾಗಿ ಇದ್ದ ಜಾಗ ಬಹಳ ದೊಡ್ಡದಾಗಿತ್ತು. ಅವರ ತಾಯಿ ನನ್ನ ತಬ್ಬಿಕೊಂಡು, ಮಗಳೇ, ನೀನು ನಮ್ಮ ಮನೆಗೆ ಬೆಳಕು ತಂದಿದ್ದೀಯಾ ಎಂದರು. ನಾನು ಮೌನವಾಗಿ ಅವರ ಪ್ರೀತಿಯನ್ನು ಅನುಭವಿಸುತ್ತಿದ್ದೆ. ಮೊದಲ ರಾತ್ರಿ ನಾವು ಯಾವುದೇ ಅರ್ಥವಿಲ್ಲದ ಮಾತುಗಳನ್ನು ಆಡಲಿಲ್ಲ, ಯಾವುದೇ ನಾಟಕವಾಡಲಿಲ್ಲ. ಅವರು ನನ್ನ ಬಳಿ ಕುಳಿತು ಹೇಳಿದರು, ಸಹನಾ, ನಾನು ಎಷ್ಟು ಒಳ್ಳೆಯ ಗಂಡನಾಗಿರುತ್ತೇನೆ ಎಂದು ನನಗೆ ಗೊತ್ತಿಲ್ಲ, ಆದರೆ ಒಂದು ಮಾತಿನ ಭರವಸೆ ನೀಡುತ್ತೇನೆ, ನೀನು ಎಂದಿಗೂ ಒಂಟಿಯಾಗಿರುವುದಿಲ್ಲ. ನಿನಗೆ ಸುಸ್ತಾಗುತ್ತಿದ್ದರೆ ನನ್ನ ಕೈ ಹಿಡಿದುಕೋ, ನಾನು ಯಾವಾಗಲೂ ಜೊತೆಗೆ ನಿಂತಿರುತ್ತೇನೆ ಎಂದರು. ನಾನು ಅವರ ಕೈ ಹಿಡಿದೆ ಮತ್ತು ಮೊದಲ ಬಾರಿಗೆ ಭಯವಿಲ್ಲದೆ ಅವರ ಎದೆ ಮೇಲೆ ತಲೆ ಇಟ್ಟೆ. ನಾನು ಜೀವನ ಪೂರ್ತಿ ಈ ಕ್ಷಣಕ್ಕಾಗಿ ಹುಡುಕಾಡುತ್ತಿದ್ದೆ ಮತ್ತು ಇಂದು ಅದು ನನಗೆ ಸಿಕ್ಕಿತು ಎಂದು ಅನಿಸಿತು. ಸಮಯ ಕಳೆಯುತ್ತಾ ಹೋಯಿತು. ನಾನು ಓದನ್ನು ಮುಂದುವರಿಸಿದೆ ಮತ್ತು ಅವರು ಪ್ರತಿ ಹಂತದಲ್ಲೂ ನನಗೆ ಸಾಥ್ ಕೊಟ್ಟರು. ನಾನು ಪರೀಕ್ಷೆಯಲ್ಲಿ ಪಾಸಾದಾಗ ಅವರು ನನ್ನನ್ನು ಜಗತ್ತಿನ ಅತಿ ದೊಡ್ಡ ಗೆಲುವು ಸಾಧಿಸಿದ್ದೇನೆ ಎನ್ನುವಂತೆ ನೋಡುತ್ತಿದ್ದರು. ಅವರು ಹೇಳುತ್ತಾರೆ, ಸಹನಾ, ನೀನು ನಿನ್ನನ್ನೇ ಗೆದ್ದಿದ್ದೀಯಾ ಮತ್ತು ಅದೇ ಎಲ್ಲಕ್ಕಿಂತ ದೊಡ್ಡ ವಿಷಯ. ಈಗ ನಾನು ಪ್ರತಿ ಬೆಳಗ್ಗೆ ಅವರ ಪಕ್ಕದಲ್ಲಿ ಹೇಳುವಾಗ ದೇವರಿಗೆ ಧನ್ಯವಾದ ಹೇಳುತ್ತೇನೆ, ಏಕೆಂದರೆ ಆತ ಎಲ್ಲೋ ಇದ್ದ ನನ್ನ ಕೈ ಹಿಡಿದು ಎಲ್ಲಿ ಗೌರವ, ಪ್ರೀತಿ ಮತ್ತು ನೆಮ್ಮದಿ ಇದೆಯೋ ಅಲ್ಲಿಯವರೆಗೂ ತಂದು ನಿಲ್ಲಿಸಿದ್ದಾನೆ. ಕೆಲವೊಮ್ಮೆ ನಾನು ಕನ್ನಡಿಯಲ್ಲಿ ನೋಡುವಾಗ ನನ್ನ ಹಳೆಯ ಭೂಮಿ ನೋಡುತ್ತಿದ್ದ ಕಣ್ಣುಗಳು ನೆನಪಾಗುತ್ತದೆ, ಏಕೆಂದರೆ ಅವರಿಗೆ ಎಂತಹ ವ್ಯಕ್ತಿ ಸಿಕ್ಕಿದ್ದಾರೆ ಎಂದರೆ ಯಾವಾಗಲೂ ಆ ಕಣ್ಣುಗಳು ಪ್ರೀತಿಸುವಂತಹ ವ್ಯಕ್ತಿ. ಎಲ್ಲಿ ನಮಗೆ ಇನ್ನು ಏನು ಉಳಿದಿಲ್ಲ ಎಂದು ಅನಿಸುತ್ತದೆಯೋ ಅಲ್ಲಿ ದೇವರು ಎಂದಿಗೂ ತಡ ಮಾಡುವುದಿಲ್ಲ. ಆತ ನಮ್ಮನ್ನು ಕೇವಲ ಎಷ್ಟು ಬಲಶಾಲಿಯನ್ನಾಗಿ ಮಾಡುತ್ತಾನೆಂದರೆ ಖುಷಿಗಳು ಬಂದಾಗ ನಾವು ಅದನ್ನು ನಿಭಾಯಿಸಲು ಶಕ್ತಿವಂತರಾಗಬೇಕು. ನೋವುಗಳು ನಮ್ಮನ್ನು ಬೀಳಿಸಲು ಬರುವುದಿಲ್ಲ, ಬದಲಾಗಿ ಸರಿಯಾದ ವ್ಯಕ್ತಿ ಹತ್ತಿರ ಸೇರಿಸಲು ಬರುತ್ತವೆ. ಮತ್ತು ಯಾವಾಗ ಸರಿಯಾದ ವ್ಯಕ್ತಿ ಸಿಗುತ್ತಾರೋ ಆಗ ಇಡೀ ಪ್ರಪಂಚ ಚಿಕ್ಕದಾಗಿ ಕಾಣಿಸುತ್ತದೆ. ಕೇವಲ ಎರಡು ಮನಸ್ಸುಗಳೇ ಇಡೀ ಪ್ರಪಂಚವಾಗಿ ಬಿಡುತ್ತದೆ. ಸ್ನೇಹಿತರೆ, ಈ ಕಥೆಯಲ್ಲಿ ಸಹನಾಳ ಬದುಕಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.